ಭಾಲ್ಕಿ ಘಟಕ ಶಿವಾಜಿ ಪ್ರೌಢಶಾಲೆ ಭಾಲ್ಕಿ ಇವರ ಸಹಯೋಗದಲ್ಲಿ ಇಂದು ವಿಶ್ವ ಜಾನಪದ ದಿನಾಚರಣೆಯನ್ನು ಆಯೋಜಿಸಲಾಗಿದ್ದು, ಈ ಒಂದು ವಿಶ್ವ ಜಾನಪದ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಪ್ರತಾಪ್ ಪಾಟೀಲ್ ಸರ್, ಕೋಶಾಧ್ಯಕ್ಷರು ಕೆಎಸ್ಪಿ ಮಂಡಳ ಭಾಲ್ಕಿ ಅವರು ಈ ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಒಂದು ಜಾನಪದದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯ ಸ್ಥಾನವನ್ನು ಶ್ರೀಯುತ ಶ್ರೀ ವಸಂತರಾವ್ ಎಂ ಹುನಸ್ನಾಳೆ ಸರ್ ಅವರು ಘನ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕೃತಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಆಶಯ ನುಡಿಗಳನ್ನು ಹಿತನುಡಿಗಳನ್ನು ಜಯಕಾಂತ್ ಗಂಗೂಜಿ ಸರ್, ಉಪಾಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ಭಾಲ್ಕಿ ಅವರು ಕೂಡ ತನ್ನ ಸ್ಥಾನ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ವೆಂಕಟರಾವ್ ನೆಲವಾಡೆ ಸರ್, ನಿರ್ದೇಶಕರು, ಕೆಎಸ್ಪಿ ಮಂಡಳ ಭಾಲ್ಕಿ ಅವರು ಸಹ ಸ್ಥಾನವನ್ನು. ಹಾಗೆಯೇ ಇನ್ನೋರ್ವ ಮುಖ್ಯ ಅತಿಥಿಯ ಸ್ಥಾನವನ್ನು ಶ್ರೀ ನೀಲಕಂಠ ಕಾಳೆ ಸರ್, ಪ್ರಾಂಶುಪಾಲರು, ಛತ್ರಪತಿ ಶಿವಾಜಿ ಪದವಿ ಮಹಾವಿದ್ಯಾಲಯ ಭಾಲ್ಕಿ ಅವರು ಸಹ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯ ಸ್ಥಾನವನ್ನು ಶ್ರೀಯುತ ಮಾಧವ್ ಡಿ ಸಿಂಧೆ, ಮುಖ್ಯ ಗುರುಗಳು, ಶಿವಾಜಿ ಪ್ರೌಢಶಾಲೆ. ಹಾಗೆ ಈ ಒಂದು ಜಾನಪದ ಕಾರ್ಯಕ್ರಮದ ಸನ್ಮಾನಿತರು ಮುಖ್ಯವಾಗಿ ಶ್ರೀ ಜಯರಾಜ್ ಪಾತ್ರೆ ಸರ್, ಅಧ್ಯಕ್ಷರು, ವಿನಂತಿಸುತ್ತೇನೆ. ಹಾಗೆ ಇನ್ನೋರ್ವ ಸನ್ಮಾನಿತರಾದಂತಹ ಶ್ರೀ ಸಂತೋಷ್ ಬಿಜಿ ಪಾಟೀಲ್ ಸರ್, ಪ್ರಧಾನ ಕಾರ್ಯದರ್ಶಿಗಳು, ಪತ್ರಕರ್ತರ ಸಂಘ ಭಾಲ್ಕಿ. ಹಾಗೆ ವಿಶೇಷವಾಗಿ ಇಂದು ಈ ಒಂದು ಜಾನಪದದ ಗಾಯನಕ್ಕಾಗಿ ಆಗಮಿಸಿದಂತಹ ಶ್ರೀ ಶ್ರೀದೇವಿ ಶಾಂತಯ್ಯ ಸ್ವಾಮಿ, ಜಾನಪದ ಗಾಯಕಿ, ಹಾಗೂ ಶ್ರೀ ರಮೇಶ್ ಮಾನ್ಶೆಟ್ಟೆ, ನಿವೃತ್ತ ಶಿಕ್ಷಕರು ಸಹ ತಮ್ಮ ಸ್ಥಾನವನ್ನು. ಹಾಗೆ ಶ್ರೀ ಬಸವರಾಜ್ ಮರೆ ಸರ್, ಸಂಚಾಲಕರು, ಕರ್ನಾಟಕ ಜಾನಪದ ಭಾಲ್ಕಿ ಅಲಂಕೃತಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ನಮ್ಮ ಕಿಸಾನ್ ಶಿಕ್ಷಣ ಪ್ರಸಾರ ಮಂಡಳದ ಅಡಿಯ ಸದಸ್ಯರಾದಂತಹ ಶ್ರೀಯುತ ಸಾವಳೆ ಸರ್ ಅವರು ಸಹ ತನ್ನ ಸ್ಥಾನವನ್ನು. ಹಾಗೆ ಇನ್ನು ನನಗೆ ಗೊತ್ತೇ ಇಲ್ಲದಿರುವಂತ ಈ ಒಂದು ಜಾನಪದ ಕಲೆಯ ಒಂದು ಆಸಕ್ತಿ ಅಥವಾ ಸಾಹಿತ್ಯದ ಆಸಕ್ತಿಯನ್ನು ಹೊಂದಿರುವಂತ ಎಲ್ಲ ಬಂಧುಗಳು ಸಹ ತನ್ನ ಸ್ಥಾನವನ್ನು ಅಲಂಕೃತಗೊಳಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಇಲ್ಲಿ ಕೂತಿರುವಂತ ಎಲ್ಲ ನನ್ನ ಆತ್ಮೀಯ ಸಹಪಾಠಿಗಳು, ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ರಾಜ್ಕುಮಾರ್ ಪಾಟೀಲ್ ಸರ್ ಅವರು ಸಹ ತನ್ನ ಸ್ಥಾನವನ್ನು ಅಲಂಕೃತಗೊಳಿಸಬೇಕು. ಹಾಗೆ ಈ ಒಂದು ಜಾನಪದ ಕಾರ್ಯಕ್ರಮಕ್ಕೆ ಇಲ್ಲಿ ಕುಳಿತಿರುವಂತಹ ಎಲ್ಲ ನನ್ನ ಸಹಪಾಠಿಗಳು, ಹಾಗೆ ಎಲ್ಲ ಶಿಕ್ಷಕ ವೃಂದದವರು, ಮತ್ತೆ ನಮ್ಮ ಶಾಲೆಯ ಒಂದು ಮುದ್ದು ಮಕ್ಕಳು ಸಹ ತನ್ನ ಸ್ಥಾನವನ್ನು ಅಲಂಕೃತಗೊಳಿಸಿ ಈ ಒಂದು ಜಾನಪದ ಕಲೆಯ ಒಂದು ಸಾಹಿತ್ಯದ ಆಸಕ್ತಿ ತಮ್ಮಲ್ಲಿ ಮೂಡಿಸಿಕೊಳ್ಳಬೇಕು ಅನ್ನುವಂಥದ್ದು ವಿನಂತಿ ಮಾಡಿಕೊಳ್ತೇನೆ. ನಾಡಿನ ಮಣ್ಣಿನ ವಾಸನೆ, ಜನರ ಬದುಕಿನ ಸೊಗಡು, ನಮ್ಮ ಸಂಸ್ಕೃತಿಯ ಕಂಪು, ಇವೆಲ್ಲವನ್ನು ತನ್ನೊಳಗೆ ಬಚ್ಚಿಟ್ಟಿಕೊಂಡಿರುವ ಅಮೂಲ್ಯ ಸಂಪತ್ತವೇ ಜನಪದ ಸಾಹಿತ್ಯ ಅಂತೇಳಿ ಇಲ್ಲಿ ಹೇಳಬಹುದು. ಈ ಒಂದು ಜನಪದ ಸಾಹಿತ್ಯವು ಪುಸ್ತಕಗಳಲ್ಲಿ ಬರೆಯದಿದ್ದರೂ ತಲೆ ಮಾರುಗಳಿಂದ ಹೃದಯಗಳಲ್ಲಿ ಉಳಿದಿರುವ ಒಂದು ಸವಿನೆನಪುಗಳು. ಈ ಸಾಹಿತ್ಯವೇ ಒಂದು ಜನಪದ ಸಾಹಿತ್ಯ ಅಂತೇಳಿ ಇಲ್ಲಿ ಹೇಳಬಹುದು. ಈ ಒಂದು ಜನಪದ ಸಾಹಿತ್ಯದ ದಿನಾಚರಣೆಯ ಮತ್ತೊಮ್ಮೆ ಎಲ್ಲರಿಗೂ ನಾನು ಈ ವೇದಿಕೆಯ ಮೇಲೆ ಕುಳಿತಿರುವಂತದ್ದು ಹಾಗೂ ಮುದ್ದು ಮಕ್ಕಳ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಈ ಒಂದು ಜಾನಪದ ಸಾಹಿತ್ಯವು ಮೊದಲಿಗೆ ಸಸಿಗೆ ನೀರಿರುವುದರ ಮೂಲಕ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡೋಣ. ಈ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಸನ್ಮಾನ್ಯ ಗಣ್ಯರು,
ಭಾವ ಫೋಟೋ ಪೂಜೆ ಮಾಡಬೇಕು ಮತ್ತು ಸಸಿಗೆ ನೀರಿರಬೇಕೆಂದು ನಾನು ವಿನಂತಿಸಿಕೊಳ್ತೇನೆ. सरस्वती माता की जय, सरस्वती माता की जय, भुवनेश्वरी माता की जय, भारत की जय, बोलो भारत माता की जय, बोलो भारत माता की जय, वंदे मातरम, जानपद दिनाचरणೆಗೆ जय, जानपद दिनाचरणೆಗೆ जय, बोलो भारत माता की जय। सर जरा हिंद ಆಯ್ತು ಉದ್ಘಾಟಕರು ಹಾಗೆ ವೇದಿಕೆಯ ಮೇಲೆ ಆಸೀನರಾದಂತ ಮಾನ್ಯರೆಲ್ಲರಿಗೂ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವು ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಸ್ವಾಗತ ಗೀತೆಯನ್ನು ಹೇಳಲು ಇಚ್ಛಿಸುವಂತ ವಿದ್ಯಾರ್ಥಿನಿ ಶ್ರಾವಣಿ ಮತ್ತು ತಂಡಗಳು. स्वागतम
ಭಗವದ್ಗೀತೆಯನ್ನು ಹೇಳಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀ ಪ್ರತಾಪ್ ಬಿ ಪಾಟೀಲ್ ಸರ್, ಕೋಶಾಧ್ಯಕ್ಷರು, ಕೆಎಸ್ಪಿ ಮಂಡಳ ಭಾಲ್ಕಿ, ಇವರಿಗೆ ನಮ್ಮ ಶಾಲೆಯ ಉತ್ತಮರಾವ್ ಸರ್ ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಲಂಕೃತಗೊಳಿಸಿರುವಂತಹ ಶ್ರೀ ವಸಂತರಾವ್ ಎಂ ಹುಣಸನಾಳೆ ಸರ್ ಅವರಿಗೆ ಉಮಾಕಾಂತ್ ಸರ್ ಬಂದು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ತದನಂತರ ಈ ಕಾರ್ಯಕ್ರಮದಲ್ಲಿ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ಶ್ರೀ ವೆಂಕಟರಾವ್ ನೆಲವಾಡೆ ಸರ್, ನಿರ್ದೇಶಕರು, ಕೆಎಸ್ಪಿ ಮಂಡಳ ಭಾಲ್ಕಿ, ಅವರಿಗೂ ಸಹ ಮುಖ್ಯ ಅತಿಥಿಯ ಸ್ಥಾನವನ್ನು ಶ್ರೀ ರಾಜ್ಕುಮಾರ್ ಎಂ ಪಾಟೀಲ್ ಸರ್, ಅವರಿಗೂ ಸಹ ವೆಂಕಟೇಶ್ ರಾಜುಳೆ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇವೆ. ಇದುವರೆಗೂ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕೃತಗೊಳಿಸಿರುವಂತಹ ಸಾವಳೆ ಸರ್ ಅವರಿಗೂ ಸಹ ದೊಡ್ಡಬಾರಾವ್ ಸರ್ ಬಂದು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇವೆ. ಪ್ರಾಂಶುಪಾಲರು ಛತ್ರಪತಿ ಶಿವಾಜಿ ಮಹಾವಿದ್ಯಾಲಯ ಭಾಲ್ಕಿ, ಇವರಿಗೂ ಸಹ ವೆಂಕಟೇಶ್ ರಾಜುಳೆ ಸರ್ ಅವರು ಬಂದು ಸನ್ಮಾನಿಸುತ್ತಾರೆ. ಇದುವರೆಗೂ ಮುಖ್ಯ ಅತಿಥಿಯ ಸ್ಥಾನವನ್ನು ಅಲಂಕೃತಗೊಳಿಸಿರುವಂತಹ ಶ್ರೀ ಮಾಧವ್ ಡಿ ಸಿಂಧೆ, ಮುಖ್ಯ ಗುರುಗಳು, ಶಿವಾಜಿ ಪ್ರೌಢ ಶಾಲೆ ಭಾಲ್ಕಿ, ಅವರಿಗೂ ಸಹ ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ತಿನ ನಗರ ಘಟಕ ಭಾಲ್ಕಿ, ಶ್ರೀ ರಮೇಶ್ ಮಾನ್ಶೆಟ್ಟಿ ಸರ್, ಅವರಿಗೂ ಸಹ ಆನಂದ್ ಪಾಟೀಲ್ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇವೆ. ಶ್ರೀ ಬಸವರಾಜ್ ಮರೆ ಸರ್, ಸಂಚಾಲಕರು, ಕರ್ನಾಟಕ ಜಾನಪದ ಪರಿಷತ್ ಭಾಲ್ಕಿ, ಅವರಿಗೂ ಸಹ ಉತ್ತಮರಾವ್ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇವೆ.
ಶ್ರೀ ಜಯರಾಜ್ ಪಾತ್ರೆ ಸರ್ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಭಾಲ್ಕಿ ಇವರಿಗೂ ಬನ್ನಿ ಸರ್. ಬನ್ನಿ ಸರ್. ಬನ್ನಿ ಸರ್. ಜಯರಾಜ್ ಪತ್ರಕರ್ತರ ಸಂಘದಿಂದ ಆಯ್ಕೆಯಾದಂತ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಭಾಲ್ಕಿ ಜಯರಾಜ್ ಪಾತ್ರೆ ಸರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂತ ಪತ್ರಕರ್ತರ ಸಂಘ ಭಾಲ್ಕಿ ಶ್ರೀ ಸಂತೋಷ್ ಬಿಜಿ ಸರ್ ಅವರಿಗೆ ಪಾಟೀಲ್ ಸರ್ ಅವರಿಗೂ ಸನ್ಮಾನ. ಶ್ರೀದೇವಿ ಶಾಂತಯ್ಯ ಸ್ವಾಮಿ ಜಾನಪದ ಗಾಯಕಿ ಇವರಿಗೆ ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಛಾಯಾ ಮೇಡಮ್ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಶಾಂತಯ್ಯ ಸ್ವಾಮಿ ಸರ್ ಅವರಿಗೂ ಸಹ ಆನಂದ್ ಪಾಟೀಲ್ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ಅಲ್ಲಿ ನಿಂದ್ರಿ, ನಿಮ್ಮ ಧರ್ಮಪತ್ನಿಯವರ ಸಮೀಪ ನಿಂದ್ರಿ, ಅಲ್ಲೇ ನಿಂದ್ರಿ, ಈ ಕಡೆ ಸೈಡ್ ನಿಂದ್ರಿ. ಹಾಂ, ಟೀಚರ್ ನೀವು ಈಚೆ ನಿಂದ್ರಿ, ಆಚೆಗೆ ನಿಂದ್ರಿ ಟೀಚರ್ ನೀವು. ಹಾಂ, ಈಗ ಒಂದು ಭಕ್ತಿಗೀತೆ, ಆ ಭಕ್ತಿಗೀತೆಯನ್ನು ಶ್ರೀ ರಮೇಶ್ ಮಾನ್ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ನಗರ ಘಟಕ ಬಾಲ್ಕಿ ಅವರು ಬಂದು ನಡೆಸಿಕೊಡ್ತಾರೆ.
ಸಂಚಲನ ಅಚ್ಚುಕಟ್ಟಾಗಿ ಸಂಖ್ಯೆಯನ್ನು ಮಾಡಿಸಿರುವಂತಹ ದಿನೇಶ್ ಸಂಖ್ಯೆ ಅವರಿಗೂ ನಮ್ಮ ಜಾನಪದ ಪರಿಷತ್ತಿನ ನಗರ ಘಟಕ ಅಧ್ಯಕ್ಷರಾದ ರಮೇಶ್ ಮಾಂಚೇಡಿ ಅವರು ಸನ್ಮಾನಿಸಲಾಗಿದೆ. ಮಕ್ಕಳೇ, ಇವಾಗ ಆಧುನಿಕ ಕಾಲದಲ್ಲಿ ನೀವು ಯಾರ ಮನೆಯಲ್ಲಿ ಮೊಬೈಲ್ ಇಲ್ಲ, ಎಲ್ಲಾರ್ದು ಮನೆಗಳೇ ಇಲ್ಲ, ಹೌದಾ? ಎಷ್ಟು ಮಂದಿ ಮನೆಯೊಳಗೆ ಮೊಬೈಲ್ ಇಲ್ಲ ಅನ್ನೋರು ಯಾರಿದ್ರಿ ಕೈ ಮ್ಯಾಗ ಮಾಡ್ಕೊಂಡು ನೋಡು. ಮೊಬೈಲ್ ಇಲ್ಲ ಅನ್ನೋರು ಭಾರತಾಂಬೆ ಭುವನೇಶ್ವರಿ ಮಾತೆ ಅವರಿಬ್ಬರು. ಮೊಬೈಲ್ ಇಲ್ಲ ಅಂದ್ರ ಫಸ್ಟ್ ಕೈ ಎತ್ತಿರೋದು ಭಾರತಾಂಬೆ, ಸೆಕೆಂಡ್ ಕೈ ಎತ್ತಿರೋದು ಭುವನೇಶ್ವರಿ ಮಾತೆ. ಚಪ್ಪಾಳೆ ತಟ್ಟೆ ಮಕ್ಕಳೇ. ಅದೇ ಭಾರತಾಂಬೆ ನಾನು ಯಾಕೆ ಕೇಳ್ದ ಮೊಬೈಲ್ ಅಂದ್ರೆ ಈ ಒಂದು ಭಕ್ತಿಗೀತೆಯನ್ನು ನೀವೆಲ್ಲರೂ ಕೇಳಿ ಹೇಳೋದು ಬಹಳ ಕಡಿಮೆ ಇರಬೇಕು. ಆದ್ರೆ ಆ ಒಂದು ಭಕ್ತಿ, ಆ ಹಾಡನ್ನು ಯಾರು ಹಾಡಿದಾರೆ ಅಂತಂದ್ರೆ ಅನನ್ಯ ಭಟ್ ಅವರು ಹಾಡಿದ್ದಾರೆ. ಅನನ್ಯ ಭಟ್ ಹಾಡಿದ್ದು ಕೇಳಿರಿ, ಹೌದಾ? ಮಹಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾಮರೆ ಪುಷ್ಪ, ಅಂದಾವರೆ ಮುಂದಾವರೆ ಮತ್ತೆ ತಾಮರೆ ಪುಷ್ಪ. ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಹಾದೇವ ನಿಂಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ಕಣವ. ಮಾದಪ್ಪನ ಪೂಜೆಗೆ ಬಂದು ಮಹಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಸಿವ್ನಿ, ಕಿತ್ತಾಳೆ ಹಣ್ಣ ತಂದಿವ್ನಿ ಮಹಾದೇವ ನಿಂಗೆ. ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ, ಕಿತ್ತಾಡಿ ಬರುವ ಪರುಷೆಗೆ ಮಹಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟತ್ಕೊಂಡೋಗರಿಗೆ ಹಟ್ಟಿ ಹಂಬಲ ಯಾಕ, ಘಟತ್ ಮಹಾದೇವ ಗತಿಯಂತೋ ಮಹಾದೇವ ನಿಮ್ಮ. ಬೆಟ್ಟತ್ ಮಹಾದೇವ ಗತಿಯಂದು ಅವರಿಂದ
ಕಟಿ ಹಂಬಲವ ಮರೆತಾರೋ ಮಹಾದೇವ ನಿನ್ನ ಸೋಸುಗಾದ ಸೂಸು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ ಚೆಲ್ಲು ಹೂವಿಗೆ ಹೆಚ್ಚೆವು ನಿನ್ನ ಪರುಸೆ ಹೆಚ್ಚಳಗರ ಮಾದಯ್ಯ ಮಾದಯ್ಯ ನೀನೆ ಹೆಚ್ಚಳಗರ ಮಾದಯ್ಯ ಏಳು ಮಲೆಯ ಹೆಚ್ಚೆವು ಕೌದುಳ್ಳಿ ಕಣಿವೇರಿ ಮಾದಯ್ಯ ನಿಮ್ಮ ಸೋಸುಗಾದ ಸೋಸು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ. ಕಂಠದಿಂದ ಗಾಯನ ಮಾಡಿರುವಂತ ರಮೇಶ್ ಮಾನ್ಸೆಟ್ಟೆ ಸರ್ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಾನಪದ ಸಾಹಿತ್ಯದ ಶ್ರೀಮಂತಿಕೆ ಮತ್ತು ಅದರ ಪರಂಪರೆ ಹಾಗೆ ಈ ಸಮಕಾಲೀನ ಪ್ರಸ್ತುತತೆಯನ್ನು ಕುರಿತು ಅವರ ಒಂದು ಅತಿ ಅಮೂಲ್ಯವಾದ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಹೇಳಬೇಕಂತೇಳಿ ನಾನು ಶ್ರೀಯುತ ಗಂಗೂಜಿ ಸರ್ ಅವರಿಗೆ ಈ ವೇದಿಕೆಯ ಮೇಲೆ ಆಹ್ವಾನಿಸುತ್ತೇನೆ. ಸಿರಿಗನ್ನಡ ಕೇಳಿದೆ. ಇಂದು ಸ್ಥಳೀಯ ಶಿವಾಜಿ ಕಿಸಾನ್ ಪ್ರಸಾರಕ ಮಂಡಳಿಯ ಶಿವಾಜಿಯ ಹೈಸ್ಕೂಲಿನಲ್ಲಿ ಇವತ್ತು ನಾವೆಲ್ಲ ಕರ್ನಾಟಕ ಜಾನಪದ ಪರಿಷತ್ತು ಭಾಲ್ಕಿ ಘಟಕದ ವತಿಯಿಂದ ವಿಶ್ವ ಜಾನಪದ ದಿನಾಚರಣೆ ಆಚರಣೆ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು ಈ ವೇದಿಕೆ ಪರವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಎರೆಯುವ ಮತ್ತು ಉದ್ಘಾಟನೆ ಮಾಡಿರ್ತಕ್ಕಂಥ KSP ಮಂಡಳಿಯ ಕೋಶಾಧ್ಯಕ್ಷರಾದ ಶ್ರೀ ಪ್ರತಾಪ್ ವಿ ಪಾಟೀಲ್ ಸರ್ ಅವರೇ, ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಭಾಲ್ಕಿ ತಾಲೂಕಿನ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ವಸಂತರಾವ್ ಎಂ ಹುಣಸನಾಳ್ ಸರ್ ಅವರೇ, ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ರೂಪದಲ್ಲಿ ಆಗಮಿಸಿ ಈ ವೇದಿಕೆಗೆ ಶೋಭೆಯನ್ನು ತಂದಿರತಕ್ಕಂಥ KSP ಮಂಡಳಿಯ ಶ್ರೀ ವೆಂಕಟರಾವ್ ನಲ್ವಾಡೆ ಸರ್ ನಿರ್ದೇಶಕರು, ನಂತರ ಅತಿಥಿಗಳ ರೂಪದಲ್ಲಿ ಶ್ರೀ ರಾಜ್ಕುಮಾರ್ ಎಂ ಪಾಟೀಲ್ ಸರ್ ಪ್ರಾಂಶುಪಾಲರು, ಶಿವಾಜಿ ಪದವಿ ಪೂರ್ವ ಕಾಲೇಜು ನಮಗೆ ಬಹಳ ಆತ್ಮೀಯರು ಕೂಡ ಆಗಿದ್ದಾರೆ. ಜೊತೆಗೆ ನಮ್ಮ ನೀಲಕಂಠ ಕಾಳೆ ಸರ್ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರು, ಅವರು ಕೂಡ ನಮಗೆ ಬಹಳ ಆತ್ಮೀಯರು. ಜೊತೆಗೆ ಶಿವಾಜಿ ಹೈಸ್ಕೂಲಿನ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಮಾಧವ ಶಿಂದೆ ಸರ್, ಆಮೇಲೆ ವಿಶೇಷವಾಗಿ ನಿಮ್ಮ ಜೊತೆ ಈಗ ತಾನೇ ಸನ್ಮಾನವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಭಾಲ್ಕಿ ಶ್ರೀಮಾನ್ ಜಯರಾಜ್ ಪಾತ್ರೆ ಸರ್ ಅವರೇ, ಜೊತೆಗೆ ಆತ್ಮೀಯರಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ಪತ್ರಕರ್ತರ ಸಂಘ ಭಾಲ್ಕಿ ಶ್ರೀ ಸಂತೋಷ್ BG ಪಾಟೀಲ್ ಸರ್ ಅವರೇ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಾನ್ಸಟ್ಟೆ ಸರ್, ಆಮೇಲೆ ನಮ್ಮ ಬರೇ ಸರ್, ಆಮೇಲೆ ನಮ್ಮ ಸಾವಳೆ ಸರ್, ಆಮೇಲೆ ಇಲ್ಲಿ ಬಂದಿರತಕ್ಕಂಥ ನನ್ನೆಲ್ಲ ನಮ್ಮ ವಿದ್ಯಾರ್ಥಿ ನಮ್ಮ ರಾಜವೇ ಸರ್, ಇನ್ನು PU ಕಾಲೇಜಿನಿಂದ ಮತ್ತು ಹೈಸ್ಕೂಲಿಂದ ಆಗಮಿಸಿದ ಎಲ್ಲ ಬೋಧಕ ಮತ್ತು ಬೋಧಕತೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಆ ನಂತರ ಗಾಯನ ರೂಪದಲ್ಲಿ ಈಗ ತಾನೇ ನಮ್ಮ ರಮೇಶ್ ಮಾನ್ಸಟ್ಟೆ ಸರ್ ಜೊತೆಗೆ ಇನ್ನೋರ್ವ ಒಳ್ಳೆ ರೀತಿ ನಿಮಗೆ ಗಾಯನ ಮಾಡಿ ನಿಮಗೆ ಸಂತೋಷವನ್ನ ಉಣಬಡಿಸ್ತಾರೆ ಶ್ರೀಮತಿ ಶ್ರೀದೇವಿ ಶಾಂತಯ್ಯ ಸ್ವಾಮಿ ಮೇಡಮ್ ಅವರು, ಜೊತೆಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಾಂತಯ್ಯ ಸ್ವಾಮಿ ಹಿರೇಮಠ್ ಅವರು ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ನಾನು ಈ ವೇದಿಕೆ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಯ ಸ್ವಾಗತವನ್ನು ಬಯಸಿ, ಮುದ್ದು ಮಕ್ಕಳೇ, ನಿಮಗೆಲ್ಲ ಕನ್ನಡ ಬರ್ತದ?
ಕನ್ನಡ ಬರ್ತದ? ಓಕೆ. ಸೊ ಹೀಗಾಗಿ ಜಾನಪದ ಪರಿಷತ್ತು ಇದೆಲ್ಲ ಇದು ನಿಮಗೆ ಹೊಸದು ಅನಿಸ್ತಾ ಇದೆ. ನೀವು ದಿನನಿತ್ಯ ಬೆಲ್ಲ ಆಗ್ತದೆ, ಸ್ಕೂಲಿಗೆ ಬರ್ತೀರಿ, ಟೈಮ್ ಟೇಬಲ್ ಪ್ರಕಾರ ಪೀರಿಯಡ್ಗಳು ನಡೀತವೆ, ನಂತರ ಇಂಟರ್ವಲ್ ಬೆಲ್ ಆಗ್ತದೆ, ಮತ್ತೆ ಊಟದ ಬೆಲ್ ಆಗ್ತದೆ, ಮತ್ತೆ ಕ್ಲಾಸಿಗೆ ಹೋಗ್ತೀರಿ. ದಿನನಿತ್ಯ ಇದು ನಡೀತಾನೆ ಹೋಗ್ತದೆ, ಹೌದಾ? ಈ ತರ ನಿಮ್ಮ ಕ್ಲಾಸ್ಗಳು, ನಿಮ್ಮ ತರಗತಿಗಳು ವ್ಯವಸ್ಥಿತವಾಗಿ ನಡೀತವೆ. ಹಾಗಾಗಿ ಮತ್ತೆ ಇದಕ್ಕೆ ಬಿಟ್ಟು ಬೇರೆ ಕಾರ್ಯಕ್ರಮಗಳು ನಿಮ್ಮ ಸ್ಕೂಲ್ನಲ್ಲಿ, ಕಾಲೇಜಲ್ಲಿ ನೀವು ಹಮ್ಮಿಕೊಳ್ತೀರಿ. ಆದರೆ ಜಾನಪದ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಕೆಲವೊಂದು ಸಂಘಟನೆಗಳು ಈ ಸಮಾಜದಲ್ಲಿ ಇರ್ತಕ್ಕಂತಹ ಕುಂದುಕೊರತೆಗಳನ್ನ, ಸಮಾಜದ ಮೇಲೆ ಆಗಿರ್ತಕ್ಕಂಥ ಕೆಲವೊಂದು ಏನು ನ್ಯೂನತೆಗಳು ಇರ್ತವೆ ಆ ನ್ಯೂನತೆಗಳನ್ನ ಸರಿ ಮಾಡಲಿಕ್ಕೆ ಕೆಲವೊಂದು ಸಂಘಟನೆಗಳು ದಿನನಿತ್ಯ ಅವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತವೆ. ಹಳ್ಳಿಗೆ, ಕಾಲೇಜಿಗೆ ಎಲ್ಲ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅದೇ ತರ ವಿಶ್ವ ಜಾನಪದ ಪರಿಷತ್ತು ಇದರ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ನಮ್ಮ ವಸಂತರಾವ್ ಹುಣಸನಾಳ್ ಸರ್. ಒಬ್ಬ ಶಿಕ್ಷಕರಾಗಿ, ನಾವು ಕೂಡ ಶಿಕ್ಷಕರೇ. ಒಬ್ಬ ಶಿಕ್ಷಕ ಅವ ಏನ್ ಮಾಡ್ತಾನೆ, ನನ್ನ ಡ್ಯೂಟಿ ಆಯ್ತು, ನನ್ನ ಮನೆ, ಇಷ್ಟೇ. ಅದಕ್ಕೆ ಬಿಟ್ಟು ನಾವು ಬೇರೆ ತಲೆನೇ ಹಾಕಲ್ಲ. ನನ್ನ ಕೆಲಸ ಏನಪ್ಪ, ನಾನು ಆಸ್ ಎ ಟೀಚರ್ ಕೆಲಸ ಮಾಡ್ತೀನಿ, ಮನೆಗೆ ಹೋಗ್ತೀನಿ ಅಷ್ಟೇ. ಬಟ್ ಸಮಾಜ ಇಂಥ ಕೆಲವರು ಅದಾರೆ, ತಮ್ಮ ವೃತ್ತಿಯೊಂದಿಗೆ ನಾನು ಏನು ಕೆಲಸ ಮಾಡ್ತೀನಿ, ಶಿಕ್ಷಕರ ವೃತ್ತಿ ಆಗಿರ್ಲಿ, ಉಪನ್ಯಾಸಕ ವೃತ್ತಿ ಆಗಿರ್ಲಿ, ಮತ್ತೆ ಏನೇ ಇದ್ರೂ ಕೂಡ ಅದ್ರ ಜೊತೆ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ, ಸಮಾಜದಲ್ಲಿರ್ತಕ್ಕಂಥ ದೀನ ದಲಿತರ ಬಗ್ಗೆ, ಸಮಾಜದಲ್ಲಿರ್ತಕ್ಕಂಥ ಬಡವರ ಬಗ್ಗೆ, ಇವ್ರ ಬಗ್ಗೆ ಕಾಳಜಿ ಮಾಡಿ ಅಲ್ಲಿರ್ತಕ್ಕಂಥ ಏನು ವ್ಯವಸ್ಥೆ ಹಾಳಾಗ್ತಾ ಇದೆ, ಭಾಷೆ ಇರಲಿ ಮತ್ತೊಂದಿರಲಿ ಅದನ್ನ ಬಡಿದೆಚ್ಚಿಸಲಿಕ್ಕೆ ಕೆಲವೊಂದು ಸಂಘಟನೆಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಆ ಸಂಘಟನೆಯಲ್ಲಿ ನಮ್ದು ಕೂಡ ಒಂದು ಸಂಘಟನೆ ಇದೆ, ಅದೇ ಜಾನಪದ ಪರಿಷತ್ತು. ನಿಮಗೆಲ್ಲ ಗೊತ್ತಿರಲಿ ಮಕ್ಕಳೇ. ಒಂದ್ಸಲ ಹಿಂಗೆ ಸ್ಕೂಲ್ನಲ್ಲಿ ಟೀಚರ್ ಪಾಠ ಮಾಡ್ತಾ ಇದ್ದಾರೆ, ಗೊತ್ತಾಗುತ್ತೆ ನಿಮ್ಗೆ? ಟೀಚರ್ ಪಾಠ ಮಾಡ್ತಾ ಇದ್ರು, ದೇಶದ ಬಗ್ಗೆ ಮಾತಾಡ್ತಾ ಇದ್ರು. ಮಕ್ಕಳೇ, ನೀವೆಲ್ಲ ಯುವಕರು, ಈ ದೇಶ ಸ್ವಾತಂತ್ರ್ಯ ಸಲುವಾಗಿ ಬಹಳಷ್ಟು ಜನ ಹೋರಾಡಿದ್ದಾರೆ. ಎಲ್ಲ ಹೆಸರನ್ನ ತಕೊಂಡು ಅವರು ಇವರು ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಹಿಂಗೆಲ್ಲ ಹೆಸರು ತಕೊಂಡು ಅವರಂಗೆ ನೀವು ಮುಂದೆ ಬರಬೇಕು ಅಂತ ಹೇಳಿದ್ರು. ಮಕ್ಕಳು ಗೊತ್ತೇ ಆಗಿಲ್ಲ. ಟೀಚರ್ ಮುಂದೆ ಬರ್ಬೇಕಂತ ಹೇಳ ತಿಳ್ಕೊಂಡು ಹಿಂದೆ ಕೂತಿನ ಎಲ್ಲ ವಿದ್ಯಾರ್ಥಿಗಳು ಎದ್ದು ಮುಂದೆ ಬಂದು ಕುಂತು ಗೊತ್ತೇ ಆಗಲಿಲ್ಲ. ಅಲ್ಲ, ಸ್ಟೂಡೆಂಟ್ಸ್ ದೇ ಆರ್ ಇನ್ನೋಸೆಂಟ್, ಗೊತ್ತಿರಲ್ಲ ಪಾಪ, ಬಿಳಿ ಹಾಳೆ ಇದ್ದಂಗೆ ಇರ್ತವೆ. ನಾವೇನು ಕಲಿಸ್ತೀವಿ ಅದನ್ನೇ ಕಲಿತೇವೆ. ಸೊ ಹಾಗಾಗಿ ಈ ಜಾನಪದ ಪರಿಷತ್ತು ಇದು ಹೊಸದಿದೆ. ಈಗ ಅದ್ರ ಬಗ್ಗೆ ನಿಮ್ಮ ಕ್ಲಾಸ್ನಲ್ಲಿ ನಿಮ್ಮ ಟೀಚರ್ಸ್ಗಳು ನಿಮ್ಗೆ ಸಾಕಷ್ಟು ಗಾದೆ ಮಾತುಗಳು ಎಲ್ಲ ನೀವು ಹೇಳಿರ್ಬೇಕು. ಆದ್ರೆ ಇದೊಂದು ಸಂಘಟನೆ ಅನ್ನೋದು ಇದೆ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಇನ್ನೂ ಗೊತ್ತಿಲ್ಲ. ಅದು ಗೊತ್ತು ಮಾಡ್ತಕ್ಕಂಥ ಕೆಲಸನೇ ನಮ್ಮ ವಸಂತರಾವ್ ಹುಣಸನಾಳ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನೀವು ಒಂದು ಹೆಸರು ಒಂದು ಹಾಡನ್ನ ಕೇಳಿರಿ, ಚೆನ್ನಪ್ಪ ಚೆನ್ನಗೌಡ ಅಂತ ಹೆಸರು ಹಾಡು ಕೇಳಿರಿ, ಅದು ಜನಪದ ಹಾಡೆ, ಹೌದಾ? ಹಾಗಾಗಿ ಈ ಜನಪದ ಸಾಹಿತ್ಯ, ಜನಪದ ಹಾಡುಗಳು ಹೆಂಗಿರ್ತಾವಂದ್ರೆ ಇದಕ್ಕೆ ಮೂಲ ಲೇಖಕರು, ಇದಕ್ಕೆ ಯಾರು ಮೂಲ ಲೇಖಕರು, ಕವಿಗಳು, ಸಾಹಿತಿಗಳು ಯಾರು ಇಲ್ಲ. ಹಾಗಾದ್ರೆ ಹೆಂಗ್ ಹುಟ್ಟುಕೊಳ್ತಿದ್ವು ಅಂದ್ರೆ ಜನಪದ ಸಾಹಿತ್ಯ ಹಳ್ಳಿ ಜನರಿಂದ, ಅನ್ಎಜುಕೇಟೆಡ್, ಅಕ್ಷರ ಜ್ಞಾನ ಇರಲಾರ್ದವ್ರು, ಸ್ಕೂಲಿಗೆ ಹೋಗ್ಲಾರ್ದವ್ರು, ಅಂಥ ಜನ, ಅಂಥ ಹಳ್ಳಿ ಜನ ಅವರು ತಮ್ಮ ಅನುಭವವನ್ನ ಒಬ್ಬರು ಮಾತಾಡ್ಕೋತಾನೆ ಹಾಡ, ಬೀಸ್ಕೋತಾನೆ ಹಾಡ. ಈಗ ನೀವು ಬೊಲ ಹಾಡ್ತೀರಿ ನಿಮ್ಮ ಹಳ್ಳಿ ಊರಲ್ಲಿ, ಮೊನ್ನೆ ಪಂಚಮಿ ಆಯ್ತು, ನಿಮ್ಮ ಊರಾಗೆಲ್ಲ ಬೊಲ ಹಾಡು ಹಾಡ್ಯಾರಿಲ್ಲ? ಆ ಬೊಲ ಹಾಡಿದ್ರೆ ಮೊಬೈಲ್ ನೋಡಿ ಹಾಡ್ಯಾರೇನು? ಇಲ್ಲ. ಹಿಂಗೆ ಪುಸ್ತಕ ಪೇಜ್ ತಗೊಂಡು ಹಾಡ್ಯಾರೇನು? ಇಲ್ಲ. ತಂತಾನೆ ಬರ್ತಾವ ಬೊಲಾಯ ಹಾಡುಗಳು. ಈ ಹೊಲದಲ್ಲಿ ಲಾವಣಿ ಹಾಡುಗಳು ಅಂತ ಇರ್ತವೆ, ಹಂತಿ ಹಾಡುಗಳು ಅಂತ ಇರ್ತಾರೆ. ನಿಮ್ಮ ಹೊಲದಾಗೆ ರಾಶಿ ಮಾಡ್ತೀರಿ ನೀವು, ಹಂತಿ ಪದಗಳು ಅಂತ ಹಾಡ್ತಾರೆ, ಅವ್ರು ನೋಡಿ ಹಾಡ್ತಾರೆ. ಈಗ ನಾವು ಇತ್ತೀಚೆಲ್ಲ ನಾವೇನ್ ಮಾಡ್ತೀವಿ, ನಮ್ಗೆಲ್ಲ ನಮ್ಮ ಹಾಡು ಬರ್ತೇವಲ್ರಿ, ಹಾಡು ಬರಲ್ರಿ, ಹಂಗೆ ಹಾಡ್ತೀರಿ, ನಮ್ಮ ಮೊಬೈಲ್ ನೋಡಿ ಹಾಡ್ತೀನ್ರಿ ಅಂತ. ಬಟ್ ಹಳ್ಳಿ ಜನ ಅವ್ರು ಎಂದು ಮೊಬೈಲೇ ನೋಡಂಗಿಲ್ಲ,
ಅವ್ರು ಏನು ಅನುಭವಕ್ಕೆ ಬಂದಿರ್ತಾವಲ್ಲ ಅನುಭವಕ್ಕೆ ತಕ್ಕಂತೆ ಅವರು ಪದಗಳನ್ನ ಜೋಡಿಸಿ ಅವರ ಹಾಡನ್ನ ಹಾಡ್ತಾ ಇದ್ರು. ಹಾಗಾಗಿ ಒಂದು ಘಟನೆ ನಿಮ್ಗೆ ಹೇಳಕ್ ನಾ ಇಷ್ಟಪಡ್ತೀನಿ. ಮೊನ್ನೆ ನಮ್ಮಲ್ಲಿ ಒಬ್ಬರು ಗೆಸ್ಟ್ ಆಗಿ ಬಂದಿದ್ದರು. ಅವ್ರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ಅಂದ್ರೆ ಜನ ನಮ್ಮ ಮಕ್ಕಳಿಗೆ ಏನಾಗಿದೆ ಈಗ, ನಮ್ಮ ಮಕ್ಕಳು ಕೇವಲ ಕೆಲವೊಂದು ವಿದ್ಯಾರ್ಥಿಗಳು ಪುಸ್ತಕನ ಓದ್ತಾರೆ, ಪಾಠ ಮಾಡ್ತಾರೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಈ ಸರ್ ಕೇಳಿದ್ರು ನೋಡಿ, ಈಗ ಯಾರ ಮನೆಯಲ್ಲಿ ಮೊಬೈಲ್ ಇಲ್ಲ ಅಂತ ಕೇಳಿದ್ರು. ಅದಕ್ಕೂ ಮೊಬೈಲ್ ಅದು ಇಲ್ಲ, ಅವ್ರು ಇನ್ನೂ ಭಾಳ ಹಿಂದೋಗ್ಯ. ಯಾರ ಹತ್ತಿರ ಮೊಬೈಲ್ ಇಲ್ಲ ಅಂತ ಕೇಳಬೇಕಾಗಿತ್ತು. ಈಗ ನಮ್ಮ ಕಾಲೇಜಿನಲ್ಲಿ ನಾವು ಕೇಳ್ಬೇಕಾದ್ರೆ ಯಾರ ಹತ್ತಿರ ಮೊಬೈಲ್ ಇಲ್ಲ ಅಂತ ಕೇಳಿದ್ರೆ ಯಾರ ಕೈ ಎತ್ತಲ್ಲ. ಯಾಕೆ? ಎವ್ರಿ ಸ್ಟೂಡೆಂಟ್ ದೇ ಹ್ಯಾವ್ ದೇರ್ ಓನ್ ಮೊಬೈಲ್ಸ್. ನಮ್ಮ ಹತ್ರ ಮೊಬೈಲ್ಸ್ ಇಲ್ಲ, ಸಣ್ಣ ಸಣ್ಣ ಮೊಬೈಲ್ ಅವ. ಮಕ್ಕಳ ಹತ್ರ ನಮ್ಗಿಂತ ದೊಡ್ಡ ದೊಡ್ಡ ಮೊಬೈಲ್ಗಳವ. ಹಾಗಾಗಿ ಮೊಬೈಲ್ ಇರಲಾರ್ದೆ ಜೀವನ ಇಲ್ಲ ಅಂತಕ್ಕಂಥ ಮಟ್ಟಿಗೆ ನಾವು ಬಂದಿವಿ. ಅಂದ್ರೆ ಪುಸ್ತಕ ಜ್ಞಾನನೇ ಹೋಗ್ಬಿಟ್ಟಿದೆ. ಈಗ ಪುಸ್ತಕ ಜ್ಞಾನ ಓದ್ತಾ ಇಲ್ಲ ನಾವೀಗ, ಸಾಹಿತ್ಯ ಓದ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ರೆಡಿಮೇಡ್ ಬೇಕು ನಮಗೆ, ರೆಡಿಮೇಡ್ ಫುಡ್. ಸೊ ಹೀಗಾಗಿ ಒಬ್ಬ ವಿದ್ಯಾರ್ಥಿ ಎಂ.ಫಿಲ್ ಮುಗಿದಿದೆ, ಎಂ.ಫಿಲ್ ಮುಗಿದು ಈಗ ಏನು ಜಾಬ್ ಮಾಡ್ತಾ ಇರಬೇಕು ಅಂಥವ್ರಿಗೆ ತಂದೆ ತಾಯಿ ಏನು ಮಾಡೋದಂತೆ, ವಯಸ್ಸಾಗಿದೆ ನಿಮಗೆ ಮದುವೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡೋದು. ಸಾಮಾನ್ಯ ಎಲ್ಲ ಜೀವನದಲ್ಲಿ ನಡೀತಾನೆ ಇರ್ತದೆ. ಸೊ ಮದುವೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹುಡುಗಿಯರಿಗೆ ನೋಡ್ಬೇಕಲ್ಲ. ಈಗ ರಿಲೇಷನ್ಸ್ಗಳು ಇರ್ತವೆ, ನೆಂಟರು ನೆಲ್ಲರು, ಕೆಲವರು ಬ್ರೋಕರ್ಸ್ ಅಂತ ಇರ್ತಾರೆ, ಅವರು ತರ್ತಾರೆ ಅವರು. ಹಾಗಾಗಿ ಅವ್ರ ತಂದೆ ತಾಯಿ ಅವ್ರಿಗೆ ಏನು ಹೇಳಿದ್ರಂತೆ, ತಂದೆ ತಾಯಿ ವಿದ್ಯಾರ್ಥಿ ಏನು ಹೇಳಿದ್ರು, ಆ ಹುಡುಗ ಏನು ಮ್ಯಾರೇಜ್ ಹುಡುಗಿ ನೋಡಕ್ ಹೋಗ್ತಾನಲ್ಲ ಅವ್ನು ಹೇಳಿದ್ರು, ನೋಡು ನೀ ಏನು ಹುಡುಗಿ ನೋಡ್ಲಕ್ಕೆ ಹೋಗ್ತಾ ಇದ್ದಿ, ಅವ್ರು ಏನೇ ಕೇಳಿದ್ರು ನೀವು ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು, ದೊಡ್ಡದು ಮಾಡಿ ಹೇಳ್ಬೇಕು ಅಂತ ಹೇಳಿದ್ರು. ಅವ್ರು ಏನು ಕೇಳ್ತಾರ ನೀವು ಡಬಲ್ ಹೇಳ್ಬೇಕು. ಅವ್ರು ಆಯ್ತು, ಅದೇನು ದೊಡ್ಡ ವಿಷಯ. ಅವ್ರು ಏನು ಕೇಳಿದ್ರು ಡಬಲ್ ಹೇಳ್ತೀನಿ, ದೊಡ್ಡದು ಮಾಡಿ ಹೇಳ್ತೀನಿ, ಇದೇನು ದೊಡ್ಡ ವಿಷಯ. ಅಂದ್ರೆ ವ್ಯಾವಹಾರಿಕ ಜ್ಞಾನ ಇಲ್ಲ, ಬರೀ ಪುಸ್ತಕ ಮಾಡಿದ್ರೆ ಅಷ್ಟೇ ಅದ ಅವ್ನಿಗೆ ಏನು ಬೇರೆ ಗೊತ್ತೇ ಇಲ್ಲ. ಆಯ್ತು ಅವನು ಹೋದ್ರು, ಹಿಂಗೆ ಒಂದು ಊರಿಗೆ ಹೋದ್ರು, ನೆಂಟರು ಬಂದಾರ ಅಂತ ಹೇಳಿ ಎಲ್ಲರೂ ಬಂದ್ರಲ್ಲ, ಮನೆಗಿನವರೆಲ್ಲ ಬಂದು ಬರಿ ನೆಂಟ್ರೆ ಅಂತ ಹೇಳಿ ನೀರು ಕೊಟ್ಟರು ಕಾಲು ತಗೊಳ್ಳಿಕ್ಕೆ. ಇರ್ತಾರೆ ಒಬ್ಬರು ಹಿರಿಯರು ಹಿಂಗ್ತಾರೆ ಇರ್ತಾರೆ, ಸರ್ ನೀವು ಬರೋತ್ತೆ ಹೆಂಗೆ ಬಂದಿರಿ ಅಂತ. ಅದಕ್ಕೆ ಬಾಜು ಇದ್ರಲ್ಲ ನಾವೆಲ್ಲ ಕಾರ್ನಾಗ ಬಂದೇವ್ರಿ ಅಂತ ಹೇಳೋದು. ಇವ ಹೇಳ್ತಾನಲ್ಲ, ಇವನಿಗೆ ಹೇಳಿದ್ರು ಏನು ಕೇಳಿದ್ರು ನೀವು ದೊಡ್ಡದೇ ಹೇಳ್ಬೇಕು. ಕಾರ್ನಾಗ ಬಂದಿರಿ, ನಾವು ಲಾರಾಗ ಬಂದೇವ್ರಿ ಅಂತ ಹೇಳೋದು. ದೊಡ್ಡದು ಹೇಳ್ಬೇಕಲ್ಲ, ನಾವು ಲಾರಾಗ ಬಂದೇವ್ರಿ ಅಂತ. ಆಮೇಲೆ ನೀರು ಟೆಂಪಿಗೆ ತಗೊಂಡು ಜಗ್ ತಗೊಂಡು ನೀರು ಕುಡ್ಲಾಕ್ ಬಂದರು. ಜಗ್ನ ಬೇಡ, ನಾವು ಕೊಡ್ದಾಗ ಕೂಡ ನೀರು ದೊಡ್ಡ ಕೊಡ್ದಾಗ ಕೂಡ ನೀರು. ಆಯ್ತು ಅವ್ರಂದ್ರು, ಯಾಕೋ ಹುಡುಗಿ ಹಿಂಗೆ ಮಾತಾಡ್ತದ ನೋಡಿ, ಏನೋ ಆಗಿರ್ಬೇಕು, ಬರ ಹೊತ್ತಿ ಟೆನ್ಷನ್ ಆಗಿರ್ಬೇಕು, ಏನೋ ಮಾತಾಡ್ತಾರಂತ ಎಲ್ಲ ಒಳ ಹೋದ್ರು. ಎಲ್ಲ ಕುಂತರು ಲೈನಿಗೆ. ಹುಡುಗಿ ಬಂದವು. ಹುಡುಗಿಗೆ ಕೇಳ್ಬೇಕಲ್ಲ, ಈಗ ನೀವು ಕೇಳ್ರಿ. ಎಲ್ಲರೇನಂದ್ರು, ಮದುವೆ ಯಾರು ಮಾಡ್ಕೊಳ್ತಾರೆ ಅವನೇ ಕೇಳೋದು ಅಂದ್ರು. ನೀನೇ ಕೇಳಪ್ಪ ಕೇಳಿದ್ರು. ಕುಂತನು ಎಜುಕೇಶನ್ ಎಷ್ಟಾಗ್ಯದಮ್ಮ ಹಾಗೆ ಅನ್ಕೋತ, ತಂಗಿ ನಿನ್ನ ಹೆಸರು ಏನೋ ಅಂತ ಕೇಳೋದು. ಯಾ ಹುಡುಗಿಗೆ ಮದುವೆ ಮಾಡ್ಕೋಬೇಕಂತಲ್ಲತ್ತಲ್ಲ, ಅವನಿಗೆ ತಂಗಿಯಲ್ಲ. ತಂಗಿ ನಿನ್ನ ಹೆಸರು ಏನು ಅಂತ ಆಕೆ ಒಮ್ಮೆ ಶಾಕ್ ಆಯ್ತು. ಆಕೆ ಏನಂತಳು, ತಮ್ಮ ನನ್ನ ಹೆಸರು ಇಲ್ಲ ಅಂತ ಹೇಳೋದು. ಗೊತ್ತಾಯ್ತವ್ರಿ? ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಮೊಬೈಲ್ ಒಳಗಳಾಗ್ಬಿಟ್ಟಿವಿ. ಪುಸ್ತಕ ಅಷ್ಟೇ, ಏನು ಟೀಚರ್ಸ್ ಪಾಠ ಮಾಡ್ತಾರೆ ಅದನ್ನೇ ಪಾಠ ಮಾಡೋದು, ಕ್ವಶನ್ ಆನ್ಸರ್ ಉತ್ತರ ಬರ್ಕೋತಾ ಹೋಗ್ತಾ ಇದ್ದೀವಿ. ಆದರೆ ವ್ಯಾವಹಾರಿಕ ಜ್ಞಾನ ಬೇಕಲ್ಲ. ಆ ವ್ಯಾವಹಾರಿಕ ಜ್ಞಾನ ನಾವು ಹೆಂಗೆ ಬದುಕಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾವ ಸಂದರ್ಭಕ್ಕೆ ಹೆಂಗೆ ವರ್ತನೆ ಮಾಡಬೇಕು, ಹಿರಿಯರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಹೆಡ್ ಮಾಸ್ಟರ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಪ್ರಿನ್ಸಿಪಾಲ್ಗೆ ಹೆಂಗೆ ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ಹೆಂಗೆ ಗೌರವ ಕೊಡಬೇಕು ಅನ್ನೋದನ್ನು ಕಲಿಸ್ತಕ್ಕಂಥದ್ದು ಯಾವುದು? ಜಾನಪದ ಪರಿಷತ್ತು ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು. ಇಂಥ ಕೆಲವೊಂದು ಸಂಘಟನೆಗಳೇನಾದವೆ ಮಕ್ಕಳಲ್ಲಿ
ಹುಡುಗಿರ್ತಕ್ಕಂಥ ನ್ಯೂನತೆಗಳನ್ನು ಸರಿ ಮಾಡಿ ಮಕ್ಕಳನ್ನ ಸರಿ ದಾರಿಗೆ ತರ್ತಕ್ಕಂಥದ್ದು ಯಾವುದು ನಮ್ಮ ಸಂಘಟನೆ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ಎಲ್ಲರೂ ಬೀಸಿ ಇದ್ದೆ ನಾವು. ನಾನು ಪ್ರಿನ್ಸಿಪಾಲ್ ಆದ್ದೀನಿ, ಕಾಲೇಜ್ ಬಿಟ್ಟು ಇಲ್ಲಿ ಬಂದೀನಿ. ಈಗ ಸರ್ ಶಿಕ್ಷಕರದ ಡ್ಯೂಟಿ ಬಿಟ್ಟು ಬಂದ, ಪ್ರತಿಯೊಬ್ಬರು ಸರ್ ಪ್ರಿನ್ಸಿಪಾಲ್ ಅದ್ರ ಕರ್ತವ್ಯ ಬಿಟ್ಟು ಬಂದ. ಎಲ್ಲರೂ ಒತ್ತಡದಲ್ಲಿ ಇದ್ದೀವಿ. ಟೂ ಮಚ್ ಪ್ರೆಷರ್, ಬಹಳ ಪ್ರೆಷರ್ ಇದೆ. ಆ ಒತ್ತಡದಲ್ಲಿ ಕೂಡ ಸ್ವಲ್ಪ ಸಮಯ ತಕ್ಕೊಂಡು ನಾವು ಸಮಾಜಕ್ಕೆ ಸೇವೆ ಮಾಡ್ಕೊತಾ ಹೋದಿವಲ್ಲ, ನಮ್ಮ ಬದುಕು ಬಹಳ ಸಾರ್ಥಕ ಆಗ್ತದೆ. ನಾವೊಬ್ಬರು ಸರ್ ಹೇಳೋದು, ಹಿಂಗೆ ವಾಕಿಂಗ್ ಹೋಗ್ತಾ ಇದ್ದೀವಿ, ಪ್ರತಿನಿತ್ಯ ವಾಕಿಂಗ್ ಅಂತೂ ಹೋಗ್ತೀವಿ. ಒಬ್ಬರು ಸರ್ ಆ ಕಡೆ ನಮ್ಮ ಫ್ರೆಂಡ್ ಬಂದರು, ಅವ್ರದ್ದು ರಿಟೈರ್ಮೆಂಟ್ ಆಗ್ಯದ. ಬಂದ್ರೆ ನಾನು ನಮಸ್ಕಾರ ಸರ್ ಅಂದೆ, ನಮಸ್ಕಾರ ಅಂದರು. ನನಗೆ ಕೇಳಿದ್ರು, ಸರ್ ನಿಮ್ಗೆ ಎಂದು ರಿಟೈರ್ಮೆಂಟ್ ಅಂತ ಕೇಳಿದ್ರು. ಯಾಕೆ ಸರ್ ಸಡನ್ ಆಗಿ ಹಂಗೆ ಕೇಳ್ತಾ ಇದ್ರಿ, ಆರಾಮಿದ್ರೆ ಅಂತ ಕೇಳ್ಬೇಕಲ್ಲ, ಆರಾಮಿದ್ರೆ ಅಂತ ಕೇಳಿ ಸರ್ ಮೊದಲು ಕೇಳಿ, ಯಾಕೆ ರಿಟೈರ್ಮೆಂಟ್ ಎಂದ್ರೆ ಅಂತ ಕೇಳ್ತಾ ಇದ್ದೀರಿ ಅಂತ ಅಂದೆ. ಇಲ್ಲ ಸರ್, ಜೀವನದಲ್ಲಿ ರಿಟೈರ್ಮೆಂಟ್ ಅನ್ನೋದು ಒಂದು ದುರ್ಘಟನೆ ಅಂದರು. ಯಾಕ್ರಿ ಸರ್ ಹಂಗೆ ಅಂದ್ರಿ ಅಂತ. ಸರ್ ರಿಟೈರ್ಮೆಂಟ್ ಏನ್ ಆಯ್ತು ನೋಡ್ರಿ, ಹಂಗ ಅರ್ಧ ಸತ್ತಂಗ್ರಿ ಅಂತ. ಅಂತ ಒಬ್ಬ ಟೀಚರ್, ಒಬ್ಬ ಶಿಕ್ಷಕ ಭಾವನೆ ಹೆಂಗಿದೆ. ಅರೆ ಜೀವನದಲ್ಲಿ ರಿಟೈರ್ಮೆಂಟ್ ಅಂದ್ರೆ ಬೇಡವಾ? ನಾವು ಎಲ್ಲಿ ಬಂದಿರ್ತೀವಿ ಜಾಗ ಖಾಲಿ ಮಾಡಿ ಹೋಗ್ಬೇಕಲ್ಲ. ಬಟ್ ರಿಟೈರ್ಮೆಂಟ್ ಆದ ತಕ್ಷಣ ಏನು ಇಡೀ ಜಗತ್ತಿನ ಮೇಲೆ ಬೀಳ್ತದೇನೋ, ಅರ್ಧ ಸತ್ತಂಗೆ ಅಂತ. ಹಂಗಲ್ಲ, ಅದು ಒಂದು ಪ್ರೊಸೆಸ್, ಅದೊಂದು ಕ್ರಿಯೆ. ಅದು ಕ್ರಿಯೆ ಆದ ನಂತರ ಬದುಕಲಿಕ್ಕೆ ಬಹಳಷ್ಟು ಇದೆ. ನಾವು ಇನ್ನೂ ಆರಾಮಾಗಿ ಜೀವನ ಮಾಡಬಹುದು. 60 ಆದ ತಕ್ಷಣ ನಮ್ಮ ಜೀವನ ಮುಗಿತಂತಲ್ಲ. 60, 70, 80, 85 ಎಷ್ಟು ದಿನ ನಾವು ಇರ್ತೀವಲ್ಲ ಅಷ್ಟು ದಿವಸ ನಾವು ಸಮಾಜ ಸೇವೆ ಮಾಡ್ಕೋತ ಹೋಗ್ಬೇಕು. ಇವರೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಈಗ ನಮ್ಮ ಮರೇಶ್ ಸರ್ ಅಂದ್ರು, ನಮ್ಮ ಮಾನ್ಶೆಟ್ಟಿ ಸರ್, ಎವ್ರಿಬಡಿ ಅವರೆಲ್ಲ ರಿಟೈರ್ಡ್ ಆಗ್ಯಾರ ಈಗ. ಅಂದ್ರೆ ಎಲ್ಲ ಅರ್ಧ ಸತ್ತಂಗೆ ಅವ್ರೀಗ. ಅಂದ್ರೆ ಈ ಭಾವನೆ ಇಟ್ಕೊಂಡು ನಾವೇನು ಇದ್ದೀವಲ್ಲ, ಮಾಡ್ತಾ ಇದ್ದೀವಲ್ಲ, ಅದು ಹೋಗ್ಬೇಕು. ಈ ಮಾನಸಿಕತೆ ಹೋಗ್ಬೇಕು. ಹಾಗಾಗಿ ನಾವು ಮಕ್ಕಳಲ್ಲಿ ಒಳ್ಳೆ ಭಾವನೆ ನಾವು ಮೂಡಿಸ್ತಾ ಇರ್ಬೇಕು. ಮಕ್ಕಳಲ್ಲಿ ಒಳ್ಳೆ ಜ್ಞಾನ ಕೊಡ್ತಾ ಇರ್ಬೇಕು. ಮಕ್ಕಳು ಹೇಳ್ಬೇಕು, ನಾವು ಜಾಬ್ ಈಸ್ ನಾಟ್ ಅಂಟಿಲ್ ಅವರ್ ಗೋಲ್. ನೌಕರಿ ಹಿಡಿಯೋದೇ ನಮ್ಮ ಜೀವನದ ಕೊನೆ ಗುರಿ ಅಲ್ಲ. ಜ್ಞಾನ ಸಂಪಾದನೆ ಮಾಡೋದು ನಮ್ಮ ಗುರಿ. ಬದುಕಲಿಕ್ಕೆ ಬಹಳಷ್ಟು ಹಾದಿಗಳು ಇರ್ತವೆ ಅಂತಕ್ಕಂಥದ್ದು ನಾವು ಮಕ್ಕಳಿಗೆ ಹೇಳಿದೀವಲ್ಲ, ಮಕ್ಕಳು ಧೈರ್ಯದಿಂದ ಅವ್ರ ಸಮಾಜದ ಮೇಲೆ ತಮ್ಮಷ್ಟಕ್ಕೆ ತಮ್ಮ ಕಾಲ ಮೇಲೆ ತಾವು ನಿಲ್ತಾರೆ. ಈಗ ನಾವೇನು ಮಾಡ್ತೀವಿ, ಮಕ್ಕಳಿಗೆ ನಾವು ಏನು ನಿರಾಸೆ ಮಾಡಬೇಡ. ಏನು ಕಲ್ತೇನದ, ಏನು ನಮಗೆ ನೌಕರಿ ಸಿಗುತ್ತಾನೆ ಇಂಥ ಇದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ. ಆ ರೀತಿ ಮಾಡೋದು. ನಿನಗೆ ನೌಕರಿ ಸಿಕ್ಕಿಲ್ಲಪ್ಪ, ಮಕ್ಕಳು ಸಿಗ್ತವೆ. ದೇ ಹ್ಯಾವ್ ಬ್ರೈಟ್ ಫ್ಯೂಚರ್. ಅವ್ರಿಗೆ ಮಕ್ಕಳ ಭವಿಷ್ಯ ಇದೆ. ನನಗೆ ಸಿಗ್ಲಕ್ಕಿಲ್ಲ, ನನಗೆ ಪಗಾರ ಸಿಗ್ಲಕ್ಕಿಲ್ಲ, ಆಗ್ಲಕ್ಕಿಲ್ಲ. ಅದನ್ನ ಮಕ್ಕಳಿಂದ ನಾವು ಹೊಸ ತಪ್ಪಾಗ ಮಕ್ಕಳಿಗೆ ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇರ್ಬೇಕು. ಮಕ್ಕಳಿಗೆ ನಾವು ಈ ದೇಶದ ಬಗ್ಗೆ, ಈ ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ನಾವೆಲ್ಲ ಹೇಳಿದೀವಲ್ಲ, ಮಕ್ಕಳು ಪ್ರಜ್ವಲವಾಗಿ ಬೆಳೀತವೆ. ನಮ್ಮ ಸಂಘಟನೆ, ನಮ್ಮ ಏನಂತೀರ ಹಿಂದೂ ಸಂಸ್ಕೃತಿ ಅದು ಈ ದೇಶದಲ್ಲಿ ಉಳಿತಿದೆ. ನಾವೆಲ್ಲರೂ ಸಾಮರಸ್ಯದಿಂದ ಬದುಕ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಸಮಯ ತಕ್ಕೊಂಡು ಅಂತ ಅನಿಸ್ತಾ ಇದೆ. ಇನ್ನು ಬಹಳಷ್ಟು ಎಲ್ಲ ಹಿರಿಯರು ಬಿಸಿನೆಸ್ ಅನ್ನ ಬಿಟ್ಟು ಸಾಮಾಜಿಕವಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂಥವರಿಗೆ ಗೌರವ ಕೊಡ್ತಕ್ಕಂಥದ್ದು, ಅಂಥವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಶಿಕ್ಷಣ ಸಂಸ್ಥೆ ಕನಸಿರ್ಬೇಕು, ನಮ್ಮ ಧರ್ಮ ಇರಬೇಕು. ಇನ್ನೊಂದು ಮಾತನ್ನು ಹೇಳ್ತೀನಿ ಕೊನೆಯಲ್ಲಿ, ಈ ಶಿಕ್ಷಣ ವ್ಯವಸ್ಥೆಗಳು ಹೆಂಗೆ ಅಂತ ಹೇಳ್ತಾರೆ ಅಂದ್ರೆ, ನಮ್ಮ ದೇಶದಲ್ಲಿ ನಾನು ಮೊನ್ನೆ ಒಂದು ಆರ್ಟಿಕಲ್ ಓದಿದೆ. ಇಡೀ ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು 85 ಪ್ರೈಮರಿ ಸ್ಕೂಲ್, ಸರ್ಕಾರಿ ಪ್ರೈಮರಿ ಸ್ಕೂಲ್, 85,000 ಪ್ರೈಮರಿ ಸ್ಕೂಲ್ಗಳು ಅಲ್ಲೇ ಬಂದಾಗ್ಬಿಟ್ಟಾವ. ಅದರಲ್ಲಿ ನಮ್ಮ ಕರ್ನಾಟಕ ಪಾಲಿಕೆ ಹೇಳ್ತಾ ಇದೆ 7,000 ಪ್ರಾಥಮಿಕ ಕನ್ನಡ ಮಾಧ್ಯಮ ಸ್ಕೂಲ್ಗಳು ಬಂದಾಗ್ಬಿಟ್ಟಾವ. ಈ ಹಂತದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲಾ ಕಡೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿ ಕನ್ನಡ ಭಾಷೆಯನ್ನ, ಕನ್ನಡ ಸಂಸ್ಕೃತಿಯನ್ನ ಕೊಲೆ ಮಾಡ್ತಕ್ಕಂಥದ್ದು ಆಲ್ರೆಡಿ ಈ ದೇಶದಲ್ಲಿ ನಡೆದು. ಈಗ ಹಿಂದೂ ಸಂಸ್ಕೃತಿ, ಹಿಂದೂ ಸಂಸ್ಕಾರ, ನಮ್ಮ ನಮ್ಮ ಮೂಲ, ನಮ್ಮ ಭಾಷೆ, ಯಾವುದೇ ಭಾಷೆ ಇರಲಿಲ್ಲ. ಕನ್ನಡ ಇದ್ರೆ ಕನ್ನಡ, ಮಹಾರಾಷ್ಟ್ರದಲ್ಲಿ ಮರಾಠಿ, ಗುಜರಾತಲ್ಲಿ ಗುಜರಾತಿ, ಹೀಗೆ ಇಡೀ 80,000. ಈಗ ನಮ್ಮ ಮೂಲ, ನಮ್ಮ ಭಾಷೆ ಎಲ್ಲಿ ಇರ್ತಿದ್ದಿಲ್ಲ, ಎಲ್ಲಿ ಬರ್ತಿದ್ದು? ಪ್ರೈಮರಿ ಸ್ಕೂಲ್ ಇಂದ ಬರ್ತದೆ. ಆ ಪ್ರೈಮರಿ ಸ್ಕೂಲ್ ಬಂದಾದ ನಂತರ ಅದಕ್ಕೆ ಉತ್ತರ ಏನು? ಅವ್ರು ಏನ್ ಕೊಡ್ತಾರೆ? ಎಲ್ಲ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋಗ್ಬೇಕು.
ಈಗ ನಾವು ಇಂಗ್ಲೀಷ್ ಮೀಡಿಯಂ ಹೋಗಿದ್ದಲ್ಲ, ಬಟ್ ಐ ನೋ ಇಂಗ್ಲೀಷ್ ವೆರಿ ವೆಲ್. ನಾನು ಇಂಗ್ಲೀಷ್ ಕೇವಲ ಒಂದೇ ಸಬ್ಜೆಕ್ಟ್ ಕಲ್ತೀನಿ ಅಪ್ ಟು 7ನೇ ತನಕ ಒಂದೇ ಇಂಗ್ಲೀಷ್ ಕಲ್ತೀನಿ. ಇಂಗ್ಲೀಷ್ ಮೀಡಿಯಂ ನನಗೆ ಗೊತ್ತೇ ಇದ್ದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲರೂ ಅವ್ರು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಅದಾರ ಇಲ್ಲ, ಕನ್ನಡ ಒಂದು ಸಬ್ಜೆಕ್ಟು, ಓವರಾಲ್ ಕನ್ನಡ, ಇಂಗ್ಲೀಷ್ ಒಂದೇ ಸಬ್ಜೆಕ್ಟ್ ಮಾತ್ರ ವರ್ಷದಲ್ಲಿ ಎಲ್ಲ ನಾವು ಸಾರಿ ಕಲ್ತೀವಿ. ಹಾಗಾದ್ರೆ ನಾವು ಇವತ್ತು ನಮ್ಮ ಕಾಲ ನಾವು ನಿಂತಿಲ್ವಾ? ಇಂಗ್ಲೀಷೇ ಬೇಕಾ? ಇಂಗ್ಲೀಷ್ ಬೇಕು, ಅದು ಒಂದು ಸಬ್ಜೆಕ್ಟ್ ಇದೆ ಮಾತ್ರ. ಉದ್ದೇಶ ಏನಾಗ್ತಾ ಇದೆ, ಹಂತ ಹಂತವಾಗಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಏನಂತೀರ ಕುಳಿತ ಅಂಥದ್ರಲ್ಲಿ ಇವತ್ತೇನು ನಮ್ಮ ಕಿಸಾನ್ ಪ್ರಸಾದ್ ಮಂಡಳಿ ಅಥವಾ ಸತ್ಯನಿಕೇತನ ಶಿಕ್ಷಣ ಸಂಸ್ಥೆ ಇಂಥ ಕೆಲವೊಂದು ಬೆರಳೆಣಿಸಿದ ಸಂಸ್ಥೆಗಳು ಅವು ಹಿಂಗೆ ಉಳ್ಕೊಂಡು ತಮ್ಮ ಶಿಕ್ಷಣವನ್ನ ನಮ್ಮಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಗ್ರಾಮೀಣ ಭಾಗದ ಮಕ್ಕಳು, ಏನ ಕಾರ್ಪೊರೇಟ್ ಮಕ್ಕಳು ನಮ್ಮಲ್ಲಿ ಬರ್ತಾರ, ಅಂಥ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ಈ ಸಂಸ್ಥೆಯವರು ನಮಗೆ ಕೊಡ್ತಾ ಇದ್ದಾರಲ್ಲ, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು. ಅಂಥ ಗೌರವ ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತ ಮಾತನ್ನು ಹೇಳಿ, ಇನ್ನೊಮ್ಮೆ ವಿಶ್ವ ಜಾನಪದ ದಿನಾಚರಣೆ ನಿಮಿತ್ತ ಮತ್ತೊಮ್ಮೆ ನಾನೊಬ್ಬ ವಿಜ್ಞಾನ ಉಪನ್ಯಾಸ ಆಗಿದ್ರು ಕೂಡ ಏನೋ ಅಲ್ಲೇ ಹಿಂಗೆ ಓಡಾಡ್ಕೊಂಡು ಇವ್ರ ಜೊತೆ ಎಲ್ಲ ಎದ್ದು ಕನ್ನಡದ ಬಗ್ಗೆ ಸ್ವಲ್ಪ ಅಭಿಮಾನ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿನಿ. ಅದರಲ್ಲಿ ಎಷ್ಟು ಸಮಯ ಕೊಟ್ಟು ನನಗೆ ನಮ್ಮ ಕಾಲೇಜಿನಿಂದ ಇಲ್ಲಿ ಕರೆಸಿ ಸಮಯ ಕೊಟ್ಟು ಮಾತಾಡಲಿಕ್ಕೆ ನೀವೇನು ಅವಕಾಶ ಕೊಟ್ಟಿರಲ್ಲ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ಇಲ್ಲಿಯವರೆಗೆ ಅತ್ಯಂತ ಮಾರ್ಮಿಕವಾಗಿ ಜನಪದ ಸಾಹಿತ್ಯದ ಶ್ರೀಮಂತಿಕೆ ಮತ್ತು ಅದರ ಪರಂಪರೆ ಹಾಗೂ ನಮ್ಮ ಸಂಸ್ಕೃತಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಜಯಕಾಂತ್ ಗಂಗೂಜಿ ಸರ್ ಅವರಿಗೆ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದೆ ಶ್ರೀಮತಿ ಶ್ರೀದೇವಿ ಶಾಂತಯ್ಯ ಸ್ವಾಮಿ ಅಕ್ಕನವರು ಬಂದು ಇಲ್ಲಿ ಒಂದು ಜಾನಪದ ಗಾಯನವನ್ನು ನಡೆಸಿಕೊಟ್ಟಿರುವುದಕ್ಕಾಗಿ ವಿನಂತಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದಾಗ, ಫ್ಯಾಷನ್ ಅಂತೂ ಹೊಸ್ತಾಗಿ ಬಂತು. ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದೊಳಗ, ಫ್ಯಾಷನ್ ಅಂತೂ ಹೊಸ್ತಾಗಿ ಬಂತು. ಉಣ್ಣೋದು ತಿನ್ನೋದು ಹೊಸ್ತಾಗಿ ಬಂತು, ಹೆಬ್ಬೆಟ್ಟಿಂದು ಶಕ್ತಿ ಹೋಯ್ತು. ಉಣ್ಣೋದು ತಿನ್ನೋದು ಹೊಸ್ತಾಗಿ ಬಂತು, ಹೆಬ್ಬೆಟ್ಟಿಂದು ಶಕ್ತಿ ಹೋಯ್ತು. ಟೇಬಲ ಊಟಕ ಚಮಚ ಬಂತು, ಟೇಬಲ ಊಟಕ ಚಮಚ ಬಂತು. ಚಂದನ ಹೆಂಡತಿ ಇದ್ದರ ಸಾಕು, ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದೊಳಗ, ಫ್ಯಾಷನ್ ಅಂತೂ ಹೊಸ್ತಾಗಿ ಬಂತು. ಡೇಂಜರ್ ಬಣ್ಣ ತುಟಿಗೆ ಬಂತು, ಕುಂಕುಮ ಹೋಗಿ ಟಿಕ್ಕಳಿ ಬಂತು. ಡೇಂಜರ್ ಬಣ್ಣ ತುಟಿಗೆ ಬಂತು, ಕುಂಕುಮ ಹೋಗಿ ಟಿಕ್ಕಳಿ ಬಂತು. ಮುಖಕ್ಕೆ ಪೌಡರ್ ಹಚ್ಚೋದಾಯ್ತು, ಮಾರಿಗೆ ಪೌಡರ್ ಹಚ್ಚೋದಾಯ್ತು. ಈ ಬೂತಿ ಹೋಗಿ ಮೂಲೆಗ ಬಿಟ್ಟು, ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದೊಳಗ, ಫ್ಯಾಷನ್ ಅಂತೂ ಹೊಸ್ತಾಗಿ ಬಂತು. ಇರ್ಕಲ್ ಸಾರಿ ಉಡೋದು ಹೋಯ್ತು, ಚೂಡಿದಾರ ಹೊಸ್ತಾಗಿ ಬಂತು. ಇರ್ಕಲ್ ಸೀರೆ ಉಡೋದು ಹೋಯ್ತು, ಚೂಡಿದಾರ ಹೊಸ್ತಾಗಿ ಬಂತು. ಚೂಡಿದಾರ ಹಾಕಿದ್ದು ನೋಡಿ, ಚೂಡಿದಾರ ಹಾಕಿದ್ದು ನೋಡಿ, ಸರ್ಕಸ್ ಹೆಣ್ಣು ಕಂಡಂಗಾತು. ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದೊಳಗ, ಫ್ಯಾಷನ್ ಅಂತೂ ಹೊಸ್ತಾಗಿ ಬಂತು. ಅಮ್ಮ ಅನ್ನೋದು ಹಳಿದಾಗೋಯ್ತು, ಮಮ್ಮಿ ಅನ್ನೋದು ಹೊಸ್ತಾಗಿ ಬಂತು. ಅಮ್ಮ ಅನ್ನೋದು ಹಳಿದಾಗೋಯ್ತು, ಮಮ್ಮಿ ಅನ್ನೋದು
ಹೊಸದಾಗಿ ಬಂತು ಮಮ್ಮಿ 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 ಎಂದು ಮಮ್ಮಿ 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 ಎಂದು ಎಮ್ಮಿ ತರ ಈ ಕಲಿಯುಗದೊಳಗ ಫ್ಯಾಷನ್ ಅಂತೂ ಹೊಸದಾಗಿ ಬಂತು ಅಪ್ಪ ಅನ್ನೋದು ಹಳಿದಾಗೋಯ್ತು ಡ್ಯಾಡಿ ಅನ್ನೋದು ಹೊಸದಾಗಿ ಬಂತು ಅಪ್ಪ ಅನ್ನೋದು ಹಳಿದಾಗೋಯ್ತು ಡ್ಯಾಡಿ ಅನ್ನೋದು ಹೊಸದಾಗಿ ಬಂತು ಡ್ಯಾಡಿ 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 ಎಂದು ಡ್ಯಾಡಿ 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 ಎಂದು ಬಾಡಿಗೆ ದುಡ್ಡು ಇಲ್ಲದಂಗ ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದೊಳಗ ಫ್ಯಾಷನ್ ಅಂತೂ ಹೊಸದಾಗಿ ಬಂತು ಚಿಕ್ಕಮ್ಮ ಅನ್ನೋದು ಹಳಿದಾಗೋಯ್ತು ಅಂಟಿ ಅಂತ ಹೊಸದಾಗಿ ಚಿಕ್ಕಮ್ಮ ಅನ್ನೋದು ಹಳಿದಾಗೋಯ್ತು ಅಂಟಿ ಅನ್ನೋದು ಹೊಸದಾಗಿ ಬಂತು ಆಂಟಿ 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 ಎಂದು ಆಂಟಿ 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 ಎಂದು ಜಾಲಿ ಕಂಟಿ ಕರೆದಂಗ ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದೊಳಗ ಫ್ಯಾಷನ್ ಅಂತೂ ಹೊಸದಾಗಿ ಬಂತು ಜೋಳ ಬಿತ್ತೋದು ಹಳಿದಾಗೋಯ್ತು ಹತ್ತಿ ಅಂತ ಹೊಸದಾಗಿ ಬಂತು ಜೋಳ ಬಿತ್ತೋದು ಹಳಿದಾಗೋಯ್ತು ಹತ್ತಿ ಅಂತ ಹೊಸದಾಗಿ ಬಂತು ಹತ್ತಿ 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 ಎಂದು ಹತ್ತಿ 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 ಎಂದು ಎತ್ತಿಗೆ ಗಳಿಕೆ ಇಲ್ದಂಗಾತು ಕಾಲ ನೋಡಿ ಎಂತಾದು ಬಂತು ಈ ಕಲಿಯುಗದೊಳಗ ಫ್ಯಾಷನ್ ಎಂದು ಹೊಸದಾಗಿ ಬಂತು ಕುಟ್ಟೋದು ಬೀಸೋದು ಇಲ್ದಂಗಾಯ್ತು ಮಿಕ್ಸರ್ ಕುಕ್ಕರ್ ಹೊಸದಾಗಿ ಬಂತು ಕುಟ್ಟೋದು ಬೀಸೋದು ಇಲ್ದಂಗಾಯ್ತು ಮಿಕ್ಸರ್ ಕುಕ್ಕರ್ ಹೊಸದಾಗಿ ಬಂತು ಪುರಾಣ ಪ್ರವಚನ ಕೇಳೋದಾಯ್ತು ಪುರಾಣ ಪ್ರವಚನ ಕೇಳೋಯ್ತು ಟಿವಿ ಧಾರಾವಾಹಿ ನೋಡೋದು ಈ ಕಲಿಯುಗದೊಳಗ ಫ್ಯಾಷನ್ ಅಂತೂ ಹೊಸದಾಗಿ ಬಂತು ಅವರಿಗೆ ಈ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂದೆ ನಮ್ಮ ಶಾಲೆಯ ಶಿಕ್ಷಕಿಯಾದಂಥ ಶ್ರೀಮತಿ ಛಾಯಾ ಮೇಡಮ್ ಅವರು ಬಂದು ಒಂದು ಜಾನಪದ ಹೇಳಬೇಕಾಗಿ ವಿನಂತಿಸಿ. ಒಂದು ಸಂದರ್ಭದಲ್ಲಿ ನಿಜವಾದ ಆದಂಥ ಘಟನೆಯ ಇಬ್ಬರು ಅಕ್ಕ ತಂಗಿಯರು ನೀವು ದೀಪಾವಳಿ ಹಬ್ಬ ದುಪ್ಪತ್ತ ತೋರ್ಬರಿ ಬಂದಂಥ ಸಂದರ್ಭದಾಗ ನೀರು ಹೋಗ್ತಾರೆ ನೀರು ಹೋಗಿದಾಗ ಆತನಕ್ಕೆ ಒಂದು ಘಟನೆ ಆಗಿ ನೀರಿನಲ್ಲಿ ತಂಗಿ ಬಿಡ್ತಾರೆ ತಂಗಿ ತಿಂದ ಅಂತ ತಿಳ್ಕೊಂಡು ಅಕ್ಕನೂ ಬಿಡ್ತಾರೆ ಇಬ್ಬರು ಏನಾಗ್ತದ ಬಾವಿದಾಗ ಬಿಟ್ಟು ಇಬ್ಬರು ಸತ್ತು ಹೋಗ್ತಾರೆ ಆ ಒಂದು ಇದ್ರ ಮೇಲೆ ಒಂದು ಹಾಡ ದೀಪಾವಳಿ ಪಾಡ್ಯ ಚತ್ತರ ದೇಸಿ ನೀರು ತರುವ ಝುಮ್ಮರ ದೀಪಾವಳಿ ಪಾಡ್ಯ ಚತ್ತರ ದೇಸಿ ನೀರು ತರುವ ಝುಮ್ಮರ ನೀರು ತರುವ ಝುಮ್ಮರ ನೀರಿಗಾಗಿ ನಡೆದಾರ ಕತಂಗರ ನೀರು ತರುವ ಝುಮ್ಮರ ನೀರಿಗಾಗಿ ನಡೆದಾರ ಕತಂಗರ ಅಕ್ಕನು ಕುಡುತ್ತಾಳ ಬಾವಿಯ ಕಟ್ಟಿ ಮೇಲೆ ತಂಗಿ ಸೇರುತ್ತಾಳ ನೀರ ಅಕ್ಕನು ಕುಡುತ್ತಾಳ ಬಾವಿಯ ಕಟ್ಟಿ ಮೇಲೆ ತಂಗಿ ಸೇರುತ್ತಾಳ ನೀರ ತಂಗಿ ಸೇರುತ್ತಾಳ ನೀರ ಕಾಲು ಜರಿ ಬಿದ್ದಾಳ ಸರಸರ ತಂಗಿ ಸೇರುತ್ತಾಳ ನೀರ ಕಾಲು ಜರಿ ಬಿದ್ದಾಳ ಸರಸರ ತಂಗಿ ಬಿದ್ದಾಳಂದು ಅಕ್ಕನು ಬಿದ್ದಾಳ ಕೇಳಿದೆನು ಸಾಗರ ತಂಗಿ ಬಿದ್ದಾಳೆಂದು ಅಕ್ಕನು ಬಿದ್ದಾಳ ಕೇಳಿದೆನು ಸಾಗರ ಕೇಳಿದೆ ನರಿ ಸಾಗರ ಬಾಯಿ ಬಿದ್ದು ಸತ್ತಾರ ಕತಂಗೆರ ಕೇಳಿದೆ ನರಿ ಸಾಗರ ಬಾಯಿ ಬಿದ್ದು ಸತ್ತಾರ ಕತಂಗೆರ ಅಕ್ಕನ ಗಂಡ ದುಃಖ ಮಾಡಿ ಅಳತನ ಮಡದಿ ಹಂಗ ಮರಿಯಲೆ ಅಕ್ಕನ ಗಂಡ ದುಃಖ ಮಾಡಿ ಅಳತನ ಮಡದಿ ಹಂಗ ಮರಿಯಲೆ ಮಡದಿ ಹಂಗ ಮರಿಯಲೆ ಮನೆಯಾರ ಕವನಂಗ ನಡೆಸಲೆ ಮಡದಿ ಹಂಗ ಮರಿಯಲೆ ಮನೆಯಾರ ಕವನಂಗ ನಡೆಸಲೆ
ಅತ್ಯಂತ ಮಧುರವಾಗಿ ಗಾಯನ ಮಾಡಿರುವಂತಹ ಛಾಯಾಗ್ರಾಹಕ ಅವರಿಗೆ ಧನ್ಯವಾದಗಳು. ಕರ್ನಾಟಕ ಜಾನಪದ ಪರಿಷತ್ತು ಅತಿ ಘಟಕದ ವತಿಯಿಂದ ಶಿವಾಜಿ ಪ್ರೌಢಶಾಲೆ ಹಾಲ್ಕಿಯವರ ಸಹಯೋಗದಲ್ಲಿ ವಿಶ್ವ ಜಾನಪದ ದಿನಾಚರಣೆಯನ್ನು ಹಮ್ಮಿಕೊಂಡಂತಹ ಈ ಒಂದು ಸುಂದರವಾದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಉದ್ಘಾಟನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಸಂಸ್ಥೆಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರತಾಪ್ ಪಾಟೀಲ್ ಸರ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜಾನಪದ ಪರಿಷತ್ತಿನ ಒಂದು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ತಾಲೂಕಿನಾದ್ಯಂತ ಹರಡಿಸ್ತಾ ಇರುವಂತಹ ನಮ್ಮ ಹಿರಿಯರಾದಂಥ ಶ್ರೀಯುತ ವಸಂತ್ ನಸರಾಳೆ ಸರ್ ಅವರೇ, ಆಶಯ ನುಡಿಯನ್ನ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಂತ ನಮ್ಮ ಹಿರಿಯರು ಇಲ್ಲಿರ್ತಕ್ಕಂಥ ಸತ್ಯನಿಧಾನ ಮಹಾವಿದ್ಯಾಲಯದ ಒಂದು ಪ್ರಾಂಶುಪಾಲ ಆಗಿರ್ತಕ್ಕಂಥ ಜಯಕಾಂತ್ ಗಂಗೂಲಿ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಈ ಒಂದು ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ವೆಂಕಟರಾವ್ ನೆರವಡೆ ಸರ್ ಅವರೇ, ಹಿರಿಯರು ನಮಗೆ ಸದೈವ ಆರ್ಗ್ಯಾನಿಕ್ ಬಗ್ಗೆ ಮಾರ್ಗದರ್ಶನ ಕೊಡುವಂತ ಸಾವಳೆ ಸರ್ ಅವರೇ, ಈ ಒಂದು ಶಾಲೆಯ ಪ್ರಾಂಶುಪಾಲ ಆಗಿರ್ತಕ್ಕಂಥ ಮಹಾವಿದ್ಯಾಲಯದ ಪ್ರಾಂಶುಪಾಲ ಆಗಿರ್ತಕ್ಕಂಥ ನೀಲಕಂಠ್ ಕಾಳೆ ಸರ್ ಅವರೇ, ಶ್ರೀಯುತ ಮಾಧವರಾವ್ ಶಿಂದೆ ಸರ್ ಅವರೇ, ನಮ್ಮ ಕರ್ನಾಟಕ ಸಂಘದ ಕ್ರಿಯಾಶೀಲ ಅಧ್ಯಕ್ಷರು ನಮಗೆ ಸದಾ ಪತ್ರಿಕಾ ರಂಗದಲ್ಲಿ ಹೊಸದಾಗಿ ಒಂದು ಆಶಯವನ್ನು ಮೂಡಿಸಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಸಹಕಾರ ಇಡುವಂತ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಜಯರಾಜ್ ಪಾತ್ರೆ ಸರ್ ಅವರೇ, ಜೊತೆಗೆ ಬಹಳ ಅರ್ಥಪೂರ್ಣವಾಗಿ ಜಾನಪದ ಗೀತೆಗಳಲ್ಲಿ ಈ ನಗರದ ಅಧ್ಯಕ್ಷರಾಗಿ ಮಾರ್ಷೆಡಿ ಸರ್ ಅವರು ಬಹಳ ಶಿವನ ಒಂದು ಈ ಶ್ರಾವಣ ಮಾಸದಲ್ಲಿ ಶಿವನ ಬಗ್ಗೆ ಒಂದು ಹಾಡು ಹಾಡಿರ್ತಕ್ಕಂಥ ಮಾರ್ಷೆಡಿ ಸರ್ ಅವರೇ, ಜೊತೆಗೆ ನಮ್ಮ ಗೃಹರಕ್ಷಕ ದಳದ ನಿವೃತ್ತ ಘಟಕಾಧಿಕಾರಿಗಳು ಸದೈವ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟು ಇವತ್ತು ವಯಸ್ಸು 72 ಆದರೂ ಕೂಡ ಇನ್ನೂ 27ರಲ್ಲಿ ಇರುವಂತ ನಮ್ಮ ಬಸವ ಮರ್ಯ ಸರ್ ಅವರೇ, ಜೊತೆಗೆ ತಂದೆ ತಾಯಿಗಳ ಬಗ್ಗೆ ಆಗಲಿ ಅಪ್ಪ ಅಮ್ಮನ ಬಗ್ಗೆ ಆಗಲಿ ಈ ಸಮಾಜ ಯಾವ ತರ ತಿಳ್ತಾ ಇದೆ, ಅಮ್ಮನನ್ನ ನಾವು ಯಾವ ತರ ಮಮ್ಮಿ ಅಂತ ಇದ್ದೀವಿ, ಅಪ್ಪನ ಡ್ಯಾಡಿ ಅಂತ ಅನ್ನೋ ಬಗ್ಗೆ ಒಂದು ಜಾನಪದ ಗೀತೆ ಆಡೋಂತ ತಾಯಿ ಅವರಿಗೆ ಶ್ರೀದೇವಿ ಶಾಂತಯ್ಯ ಸ್ವಾಮಿ ತಾಯಿ ಅವರಿಗೆ, ಜೊತೆಗೆ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಹಿರಣ್ಯ ಸಂಸ್ಥಾನ ಸಂಚಾಲಕರಾಗಿರ್ತಕ್ಕಂಥ ಶಾಂತಯ್ಯ ಸ್ವಾಮಿ ಅವರೇ, ಜೊತೆಗೆ ನಮ್ಮ ಪ್ರಾಂಶುಪಾಲ್ ಸರ್ ಅವರೇ, ಎಲ್ರಿಗೂ ಭಕ್ತಿಯ ಶರಣತೆ, ವಿಶೇಷವಾಗಿ ಮಕ್ಕಳಿಗೆ ಕೂಡ ಭಾರತ ದೇಶ ಭವ್ಯ ಪರಂಪರೆಯುಳ್ಳ ದೇಶ. ಇಲ್ಲಿ ಹುಟ್ಟಿದಂತ ಪ್ರತಿಯೊಂದು ಮನುಷ್ಯ ಬಹಳ ಪುಣ್ಯ ಮಾಡಬೇಕು ಈ ಭಾರತ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ. ಯಾಕಂದ್ರೆ ಈ ಭಾರತ ಭೂಮಿ ಅಂದ್ರೆ ವಿಶ್ವಕ್ಕೆ ಗುರು. ಅಂತ ದೇಶದಲ್ಲಿ ನಾವು ದುಡಿದೀವಿ ಅಂದ್ರೆ ನಾವೆಲ್ಲ ಪುಣ್ಯವಂತರು. ಮಕ್ಕಳೇ, ನಾನು 1ನೇ ತರಗತಿಯಿಂದ PUC ವರೆಗೆ ಹೋದಂತ ಶಾಲೆ ಅದು ಈ ಕಿಸಾನ್ ಶಿಕ್ಷಣ ಪ್ರಸಾರಕ ಮಂಡಳಿಯ ಶಿವಾಜಿ ಶಾಲೆ ಜೋಗ ಬಾಳ್ವೆ ಪಡ್ತೀನಿ. ಮಾತಾಡಿದ್ರು ಇಲ್ಲೆಲ್ಲ ಬಡವ್ರ ಮಕ್ಕಳು ಬರ್ತಾರೆ, ಬಿಡುಗಾರ ಜನ ಬರ್ತಾರೆ ಓದಕ್ಕಂತ. ಸತ್ಯವನ್ನು ಮಾತಿದೆ, ಆದ್ರೆ ಇಲ್ಲಿ ಸಿಗುವಂತ ನೈತಿಕ ಶಿಕ್ಷಣ ನೀವು ಯಾವ ಶಾಲೆಯಲ್ಲಿ ಹೋಗಿ ಲಕ್ಷ ಲಕ್ಷ ಕೊಟ್ಟರು ಕೂಡ ಸಿಗೋದಿಲ್ಲ ಅನ್ನಂತ ಮಾತ್ರ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಜಾನಪದ ಅನ್ನುವಂಥದ್ದು ಬರೀ ಒಂದು ಕಲೆ ಅಲ್ಲ. ನಾವು ಮಾತಾಡುವಂತ ಪ್ರತಿಯೊಂದು ಮಾತಲ್ಲಿ, ನಾವು ಕುಂತಂತ ಒಂದು ಪ್ರತಿಯೊಂದು ಸಭೆಯಲ್ಲಿ
ಆ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯರು ಮಾತು ಆಡ್ತಿದ್ರು, ಅದೆಲ್ಲವೂ ಕೂಡ ಜಾನಪದವಾಗಿದೆ. ಜಾನಪದಗಳಲ್ಲಿ ನಾವು ನೋಡ್ತೀವಿ ಏನಂತ, ಬೀಸುವಾಗ ಒಂದು ಹಾಡಾಡ್ತಾರೆ. ಕೇಳಿದ್ರೆ ಯಾರಾದ್ರು ನಿಮ್ಮ ಮನೆ ಬಿಸಿಕರೆ ಎಲ್ಲ ಅದ ಅವ್ರು ಯಾವತ್ತ ಹಾಡ್ಯಾರ ಏನ್ ಮಾಡಾಗಲ್ಲ. ಅವಾಗಲ್ಲ ಮಿಶ್ರಣ ಬಿಟ್ಟರೆ ಹುಟ್ಟುವಂಥದ್ದು ಕಲ್ಸಾಳೆ ಪದಗಳು, ಗೀಗಿ ಪದಗಳು, ಕೋಲಾರ ಪದಗಳು, ಸುಗ್ಗಿ ಹಾಡುಗಳು ಇವೆಲ್ಲವೂ ಕೂಡ ಜಾನಪದದಲ್ಲಿ ಬರ್ತದೆ. ಅದರ ಒಂದು ಹಾಡನ್ನು ನಾನು ಹಾಡ್ತೇನೆ. ಬಹಳ ಸಣ್ಣದಾಗಿದೆ, ಬಹಳ ಸಣ್ಣದಾಗಿರುವಂಥ ಒಂದು ಗೀತೆಯನ್ನು ಹಾಡಬೇಕು ಅಂತ ನಾನು ಒಂದು ಬರ್ಕೊಂಡ್ಬಂದಿದ್ದೇನೆ. ಅದು ಯಾವಾಗಲೂ ಕೂಡ ಪ್ರತಿಯೊಬ್ಬರು ಹಾಡಿರ್ತಾರೆ, ಅದನ್ನು ನಾನು ಒಂದು ಸ್ವಲ್ಪ ಹಾಡಬೇಕು ಅಂತ ಇಟ್ಕೊಂಡು. ಯಾಕಂದ್ರೆ ಈ ಜೀವನವನ್ನು ಬಂದ್ಮೇಲೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವಾಗ ಬಟ್ಟೆ ಆಸೆ ಅನ್ನುವಂಥದ್ದು ಈ ಮನುಷ್ಯನ ಗುಣ. ಸತ್ಯ ಅದಲ್ಲ, ಎಲ್ಲ ನಂಗೆ ಬೇಕು, ಬಸ್ ಹೋಗೋದು ನಾವು ಪಲ್ಲೆ ಹೊಡೋದು ಕರೆಯಲ್ಲ. ಆಗ ಅದೆಲ್ಲ ಜೀವನ. ಜೀವನ ಅನ್ನೋಂಥದ್ದು ಬಹಳ ಅರ್ಥಪೂರ್ಣ. ಭಗವಂತ ನಮ್ಗೆ ಕೊಟ್ಟಂತ ಈ ಶರೀರ, ಈ ಜೀವನ ನಾವು ಸಮಾಜಕ್ಕೆ ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಾವು ಯಾವತ್ತೂ ಕೂಡ ಸಮಾಜಕ್ಕೆ ಕೊಡುವಂತ ಕೈಗಳಾಗಬೇಕು ಅನ್ನೋದು ಬೇಡುವಂತ ಕೈಗಳಾಗಬಾರ್ದು ಅಂತ ಒಂದು ಜಾನಪದ ಗೀತೆ ಇದೆ. ಬಹಳ ಸರಳವಾಗಿ ಸಣ್ಣದಾಗಿ ಹಾಡ್ತೇನೆ. ಯಾರ ಫಲ ಯಾರ ಮಾನಿ ನೆಚ್ಚಿ ಕುಂತಿ ಸುಳ್ಳೇ ಅಲ್ಲ, ಯಾರ ಫಲ ಯಾರ ಮನಿ ನೆಚ್ಚಿ ಕುಂತಿ ಸುಳ್ಳೇ ಅಲ್ಲ, ನಾನು ನನ್ನದು ಅನತಿ ಅಲ್ಲ, ನಾನು ನನ್ನದು ಅನತಿ ಅಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ, ಯಾರ ಫಲ ಯಾರ ಮನಿ ನೆಚ್ಚಿ ಕುಂತಿ ಸುಳ್ಳೇ ಅಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಹೋದ ಮ್ಯಾಲ ಇದೆಯಾರ ಪಾಲ, ಯಾರ ಬಲ ಯಾರ ಮನಿ ನೆಚ್ಚಿ ಕುಂತಿ ಸುಳ್ಳೇ ಎಲ್ಲ, ನರ ಜನ್ಮ ದೊಡ್ಡದೈತಿ ಪಾಪದೊಳು ಬಿದ್ದು ಸಾಯ್ತಿ, ನರ ಜನ್ಮ ದೊಡ್ಡದೈತಿ ಪಾಪದೊಳು ಬಿದ್ದು ಸಾಯ್ತಿ, ಹಗಲಿನ ದುಡ್ಡಿಗೆ ಹರಳಿನ ದುಡ್ಡಿಗೆ ಸಾಯ್ತೀನಿ ಎಂತ ಜೀವ, ನೀ ಹೋದ ಮ್ಯಾಲ ಇದು ಯಾರ ಪಾಲ, ನೀ ಹೋದ ಮ್ಯಾಲ ಇದು ಯಾರ ಪಾಲ, ಹಣವು ಗಳಿಸಿ ಇಟ್ಟಿದಿ ಹೆಚ್ಚ, ಹಣವು ಗಳಿಸಿ ಇಟ್ಟಿದಿ ಹೆಚ್ಚ, ಸಾಯತನ ತಿಂದಿದಿ ನುಚ್ಚ. ಹೇಳ್ರಿ ರೊಕ್ಕ ಭಾಳ ಮನಸ್ಸಿಗೆ ರೊಕ್ಕದಿಲ್ಲ ಬರ್ತೇನೆ ಬರೋದಿಲ್ಲ, ಉಡ್ಬೇಕೇನಾಗ್ತದ ಹೊಟ್ಟೆಗೆ, ಏನಂತೀರಿ ಹೊಟ್ಟೆಗೆ ಉಂಡ್ರಲ್ಲ ಹನ್ನೆರಡು ಉಣ್ಬೇಕಾಗ್ತದೆ, ರೊಕ್ಕದಿಲ್ಲ ಬರಲ್ಲ. ಹಣವು ಗಳಿಸಿ ಇಟ್ಟಿದಿ ಹೆಚ್ಚ, ಸಾಯತನಕ ತಿಂದಿದಿ ನುಚ್ಚ, ಹಣವು ಗಳಿಸಿ ಇಟ್ಟಿದಿ ಹೆಚ್ಚ, ಸಾಯತನಕ ತಿಂದಿದಿ ನುಚ್ಚ, ಬಾಯಿ ಮಾತ್ರ ಬೆಲ್ಲದ ಹಚ್ಚ, ಬಾಯಿ ಮಾತ್ರ ಬೆಲ್ಲದ ಹಚ್ಚ, ಪರೋಪಕಾರ ಮಾಡಲಿಲ್ಲ ಹುಚ್ಚ, ಯಾರ ಬಲ ಯಾರ ಮನಿ ಹೆಚ್ಚಿ ಕುಂತಿ ಸುಳ್ಳೇ ಎಲ್ಲ, ಯಾರ ಬಲ ಯಾರ ಮನಿ ಮೆಚ್ಚಿ ಕುಂತಿ ಸುಳ್ಳಿದೆ ಎಲ್ಲ, ಹುಟ್ಟಿದವನು ಉಳಿಯುವುದಿಲ್ಲ, ಯಾರು ಉಳಿತಿರ್ತಿದ್ರಾಗ ಇಲ್ಲ, ಹುಟ್ಟಿದವನು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದೇ ಇಲ್ಲ, ಹುಟ್ಟಿದವನು ಉಳಿಯುವುದಿಲ್ಲ, ತಿರುಗು ತಿರುಗಿ ಬರುವುದೇ ಇಲ್ಲ, ಪಂಚಾಕ್ಷರಿ ಹೇಳನ ಕುಲ್ಲ, ಪಂಚಾಕ್ಷರಿ ಹೇಳನ ಕುಲ್ಲ, ಪರಶಿವನ ಬಿಟ್ರೆ ಗತಿಯಾರಿಲ್ಲ, ಯಾರ ಫಲ ಯಾರ ಮನಿ ಮೆಚ್ಚಿ ಕುಂತಿ ಸುಳ್ಳೇ ಎಲ್ಲ. ಜೀವನ ಅನ್ನೋಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತದೆ. ಸರ್ ಒಂದು ಮಾತಾಡುವ ಸಂದರ್ಭದಲ್ಲಿ ನಾವು ಪುಸ್ತಕಗಳಿಗೆ ಸೀಮಿತ ಆಗಿದ್ದೇವೆ, ಮೊಬೈಲ್ಗಳಿಗೆ ಸೀಮಿತ ಆಗಿದ್ದೇವೆ, ಟಿವಿಯಲ್ಲಿ ಬರೋದು ಧಾರಾವಾಹಿಗೆ ಸೀಮಿತ ಆಗಿದೆ ಮಾತು ಸರ್ ಹೇಳಿದ್ರು ಸತ್ಯ ಇದೆ. ಎಷ್ಟು ಜನರಿಗೆ ವಚನ ಬರ್ತ ಕೇಳ್ರಿ, ವಚನ ಸಾಹಿತ್ಯದ ಬಗ್ಗೆ ಜ್ಞಾನ ಇರುವಂತ ಕೇಳ್ರಿ, ನಾ ದಿನ ವಚನ ಓದ್ತೀನಿ ಅಂತ ಕೇಳ್ತೀನಿ, ಹೋಗ್ಲಿ ಮರಾಠಿ ಶಾಲೆ ಕಡೆ ಅಭಂಗ ಓದೋರ್ ಕೇಳ್ರಿ, ದಾಸ ಸಾಹಿತ್ಯ ಓದೋರ್ ಕೇಳ್ರಿ, ಸುಫಿ ಸಂತ ಹಾಡು ಕೇಳುವಂತ ಕೇಳ್ರಿ, ಯಾರು ಇಲ್ಲ. ಯಾಕಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣ ಕೊಡ್ತಾ ಇಲ್ಲ. ಸರ್ ಹೇಳಿದ್ರು ಈ ದೇಶದಲ್ಲಿ 80,000ಕ್ಕಿಂತ ಹೆಚ್ಚು ಶಾಲೆಗಳು ಬಂದಾಗಿವೆ ಅಂತ ಕಾರಣ ಏನಿದೆ? ಶಾಲೆ ಏನಾಗಿದೆ? ಬ್ರಿಟಿಷರು ಬಂದು ಕೊಟ್ಟಂತ ಮೆಕಾಲಯ ಶಿಕ್ಷಣದ ಅಡಿಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಗುರುಕುಲ ಶಿಕ್ಷಣ ಇಲ್ಲ. ನಾವು ಬೆಳಗ್ಗೆ ಎದ್ದ ತಕ್ಷಣ ತಂದೆ ತಾಯಿಗಳಿಗೆ ನಾವು ಪೂಜೆ ಮಾಡೋದು ಮರ್ತಿದ್ದೀವಿ.
ಬುದ್ಧಿ ಕೊಟ್ಟಂತ ಗುರುಗಳಿಗೆ ನಾವು ಗೌರವವನ್ನು ನೋಡೋದಂತ ಮರ್ತಿದ್ದೀವಿ ನಾವು ಇವತ್ತು. ಎಲ್ಲಿವರೆಗೆ ನಾವು ಇದನ್ನ ಕಲಿಯೋದಿಲ್ಲ ಅಲ್ಲಿವರೆಗೆ ನಾವು ಒಂದು ವಿದ್ಯಾರ್ಥಿಗಳ ಜೀವನವನ್ನ ಸಂಪೂರ್ಣವಾಗಿ ತುಂಬಕ್ಕೆ ಸಾಧ್ಯ ಇದೆ. ನಾವು ಇವತ್ತು ಕೂಡ ನೆನೆಸ್ಕೊಂತೀವಿ ನಮ್ಮ ಸರ್ಗಳನ್ನ. ಇಲ್ಲಿ ಶಾಲೆಯಲ್ಲಿ ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಸರ್ ಅವರಿಗೆ, ಹಲಿಗೆ ಸರ್ ಅವರಿಗೆ, ಗಂಟೆ ಸರ್ ಅವರಿಗೆ, ಪಟವಾರಿ ಸರ್ ಅವರಿಗೆ ಅವ್ರ ಒಳಗಡೆ ಎಲ್ಲಿ ನಿಂತಿರೋ ಆ ಕಡೆ ಹುಡುಕ್ತಿದೀವಿ ಎದುರವ್ರಿಗೆ. ಅದು ಇವತ್ತು ಏನಾಗಿದೆ ಸರ್ ಫೋನ್ ಕೊಡ್ರಿ, ಫೋನ್ ಅಂತ ನೀವು ಪರಿಸ್ಥಿತಿ ಆಗ್ತದೆ. ಏನ್ ತಪ್ಪು ನಿನ್ ತಪ್ಪಲ್ಲ, ಅದು ಜನರೇಷನ್ ತಪ್ಪಿದೆ. ಆದ್ರೆ ಅದನ್ನ ಸುಧಾರಿಸ್ಕೊಳ್ಳುವಂತ ಕೆಲಸ ಮಾಡ್ಬೋದು ಯಾರು? ನೀವೇ. ನಿಮ್ಮನ್ನು ಸುಧಾರಿಸೋದ ಕೆಲಸ ನಾವು ಮಾಡಕ್ ಸಾಧ್ಯ ಇಲ್ಲ. ಆ ಸುಧಾರಿಸ್ಬೇಕಂದ್ರೆ ಒಂದೇ ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ವಚನ ಸಾಹಿತ್ಯ, ಸೂಫಿ ಸಂತರ ಸಾಹಿತ್ಯ ಇದನ್ನೆಲ್ಲ ನೀವು ಅಳವಡಿಸ್ಕೋಬೇಕು. ಎಲ್ಲಿ ಉಳಿಸುವಂತ ಕೆಲಸ ಈ ದೇಶದಲ್ಲಿ, ಈ ನಾಡು ಕಲೆ ಸಾಹಿತ್ಯ ಬೀಳು. ಕನ್ನಡ ಸಾಹಿತ್ಯ ಪರಿಷತ್ ನಗರದ ಅಧ್ಯಕ್ಷನಾಗಿ ನಾನು ಮಾತನಾಡಿ ಇಷ್ಟಪಡ್ತೀನಿ. ನಾವೇನಾಗ್ತಿದೆ ಇವತ್ತು ಕನ್ನಡ ಶಾಲೆಗಳು 700,000ಕ್ಕೂ ಹೆಚ್ಚು ಶಾಲೆಗಳು ಇವತ್ತು ಕನ್ನಡದಲ್ಲಿ ಬಂದ್ ಆಗಿರೋದ್ರ ಕಾರಣ ಏನು ಗೊತ್ತಾ? ನಮ್ಮ ತಂದೆ ತಾಯಿಗಳ ಮನಸ್ಥಿತಿ, ನಮ್ಮ ಮಕ್ಕಳ ವ್ಯವಸ್ಥೆ, ಆ ಶಾಲೆಗಳ ಅಡ್ಮಿಷನ್ ಇರುವಂತಹ ಒಂದು ಕಾರಣಕ್ಕೆ ಇವತ್ತು ಅಲ್ಲಿ ಏನಪ್ಪಾ ಅಂದ್ರೆ ಅಡ್ಮಿಷನ್ ಆಗಿರೋ ಕಾರಣಕ್ಕೆ ಶಾಲಾ ಶಿಕ್ಷಕರಿಗೆ ಲಕ್ಷ ರೂಪಾಯಿ ಸ್ಯಾಲರಿ ಕೊಟ್ಟು ಆ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಉಂಟು. ಸರ್ಕಾರಗಳು KPSC ಅಂತ ಹೊಸ ಸ್ಕೂಲ್ಗಳನ್ನ ತೆಗೆದು ಆ ಇಂಗ್ಲಿಷ್ ಮಾಧ್ಯಮವನ್ನ ಬಳಸ್ತಾ ಇದ್ದಾರೆ. ಆದ್ರೆ ನಾವು ಕೂಡ ಇಂಗ್ಲಿಷ್ ಮಾತನಾಡ್ತೇವೆ. ನಮಗೆ 5ನೇ ತರಗತಿ ಇಂಗ್ಲಿಷ್ ಬಂದಿತ್ತು, 1ನೇ ತರಗತಿ ಇಂಗ್ಲಿಷ್ ಕೆಲಸ ಮಾಡ್ತೇವೆ. ಯಾಕೆ ಬೇಕಿದೆಲ್ಲ ಅವಶ್ಯಕತೆ ಇಲ್ಲ. ನಾನು ಸರ್ಕಾರ ಬಗ್ಗೆ ಮಾತಾಡಕ್ ಹೋಗಲ್ಲ, ಆದ್ರೆ ನಾನು ಮಾತಾಡ್ತೇನೆ. ಎಲ್ಲಿವರೆಗೆ ನಾವು ವಚನ ಸಾಹಿತ್ಯವನ್ನ ತನ್ನ ರೂಢಿಸ್ಕೊಂಡು ನಮ್ಮ ಪರಂಪರೆಯನ್ನ, ನಮ್ಮ ಇತಿಹಾಸವನ್ನ ನಾವು ನೆನ್ಪಿಡೋದಿಲ್ಲ. ಹೊಸದಾಗಿ ಇತಿಹಾಸವನ್ನು ಬರಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬೆಳಗ್ಗೆ ತಕ್ಷಣ ಶಿವನನ್ನ ಒಂದು ಸ್ಮರಣೆ ಮಾಡಬೇಕು. ಒಂದೇ ಶಂಭು ಉಮಾಪತಿಂ ಸರೋಗರಂ, ಒಂದೇ ಜಗತ್ ಕಾರಣಂ, ಒಂದೇ ಪನ್ನಗ ಭೂಷಣ ಮೃಗಗಣಂ, ಒಂದೇ ಪಶು ನಾಂಪತಿಂ, ಒಂದೇ ಶೂರ ಶಶಾಂಕ ವಹಿನಯನಂ, ಒಂದೇ ಮುಕುಂದ ಪ್ರಿಯಂ, ಒಂದೇ ಭಕ್ತ ಧನಾಶ್ರಯಂ ಚವರದಂ, ಒಂದೇ ಶಿವಂ ಶಂಕರಂ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಜಗತ್ತಿಗೆ ಸೃಷ್ಟಿಕರಣ ಶಿವ ಇದ್ದಾನೆ ಅಂತ ಮಾತ್ರ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಿದ್ದಾರೆ. ಯಾಕೆ ಈ ಮಾತನ್ನು ಹೇಳಕತ್ತೀನಿ ಅಂದ್ರೆ, ನೀವು ಎಲ್ಲಿವರೆಗೆ ಸತ್ಯವನ್ನ ಅರ್ಥಕೊಂಡು ಆ ಸತ್ಯದ ಬುಡಕ್ಕೆ ನೀವು ಹೋಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಪುಸ್ತಕದ ಯಾವತ್ತಿದ್ರು ಕೂಡ ನಿಮ್ಮನ್ನ ಮಧ್ಯದಲ್ಲಿ ಮಾತ್ರ ಹೇಳ್ತದೆ. ನೀವು ಭೂಮಿಗೆ ನೆಲಕ್ಕೂ ಆಗಲ್ಲ, ಮೇಲೆ ಆಕಾಶಕ್ಕೂ ಆಗಲ್ಲ. ಅದಕ್ಕೆ ಮಕ್ಕಳೇ, ಈ ಶಾಲೆಯಲ್ಲಿ ಕಲಿತಂತ ಎಲ್ಲ ಶಿಕ್ಷಕರಿಗೆ ನಾನು ಗೌರವವನ್ನು ಸಲ್ಲಿಸಿ, ನನಗೆ ಇಲ್ಲೊಂದು ವಿದ್ಯೆ ಕೊಟ್ಟಂತ ಪ್ರತಿಯೊಬ್ಬ ಆಡಳಿತ ಮಂಡಳಿಯ ಪ್ರತಿಯೊಬ್ಬರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ ನನ್ನ ಮಾತು ಗಾಯನದೊಂದಿಗೆ ಜಾನಪದ ಸಾಹಿತ್ಯವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಸಂತೋಷ್ ಬಿಜಿ ಪಾಟೀಲ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ತದನಂತರ ನಮ್ಮ ಶಾಲೆಯ ಶಿಕ್ಷಕರಾದಂಥ ವೆಂಕಟೇಶ್ ಎಂ ರಾಜೋಳೆ ಸರ್ ಅವರು ಬಂದು ಒಂದು ಜಾನಪದವನ್ನು ಹೇಳಬೇಕಾಗಿ ವಿನಂತಿಸುತ್ತೇನೆ. ಮೊದಲಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ದಿವಂಗತ ಬಾಬಾ ವರ್ಣಾಲಿಕರ್ ಸಾಹೇಬರನ್ನು ಸ್ಮರಿಸುತ್ತಾ, ಇಂದು ಈ ಶಿವಾಜಿ ಸಂಸ್ಥೆಯಲ್ಲಿ ವಿಶೇಷವಾಗಿ ವಿಶ್ವ ಜಾನಪದ ದಿನಾಚರಣೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ನಮ್ಮ ಹಿರಿಯರಿಗೆ ಹಾಗೂ ನಮ್ಮ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತಾ, ಇದನ್ನು ಒಂದು ಚಿಕ್ಕ ಹಾಡನ್ನು ಇಲ್ಲಿ ಪ್ರಸ್ತುತ ಮಾಡುತ್ತಿದ್ದೇನೆ. ಜಾನಪದ ಗೀತೆಯ ಏನಂದರೆ, ಇಲ್ಲಿ ಹೆಣ್ಮಗಳು ಕೊಟ್ಟಂಥ ಒಂದು ಮನೆಗೆ ಹೋಗಿ ಕಷ್ಟವನ್ನು ಅನುಭವಿಸಿರುವಂಥ ಒಂದು ಪರಿಸ್ಥಿತಿಯ ನಿರ್ಮಾಣ ಮಾಡುತ್ತಿರುವಂಥ ಒಂದು ವ್ಯವಸ್ಥಿತವಾಗಿರುವಂಥ ಹಾಡು. ತಾಯಿ ಹಡೆದೌಗ ನೆನಸೈತಿ ಜೀವ, ತಾಯಿ ಹಡೆದೌಗ ನೆನಸೈತಿ ಜೀವ, ಕಟ್ಟಿದ ಕನಸು ಚೂರಾಯಿತವ್ವ, ಎದೆ ಜಲ್ದಂತವ್ವ, ಎದೆ ಜಲ್ಜಲ್ಲಂತವ್ವ, ತಾಯಿ ಹಡೆದೌಗ ನೆನಸೈತಿ ಜೀವ. ಹಾಲು ತುಪ್ಪದ ತವರವ್ವ ಗಂಡಗಲಿ ಸಾರಿ ಕನ್ಫ್ಯೂಸ. ಹಾಲು ತುಪ್ಪದ ತವರವ್ವ ಗಂಜಿಗೆ ಗತಿ ಇಲ್ಲವ್ವ, ಇಲ್ಲವ್ವ. ಎಂಥ ಸಂಕಟ ನೋಡವ್ವ ಬ್ರಹ್ಮ ಗಂಟ ಹಾಕೆನವ್ವ ನನ್ನವ್ವ. ಎಂಥ ಹಣೆ ಬರ ಕಥೆಯವ್ವ ನಾನು ಹೇಳಲಿ ದುಃಖವ್ವ, ಎಂಥ ಗಂಡ ಬರ ಕಥೆಯವ್ವ ನಾನು ಹೇಳಲಿ ದುಃಖವ್ವ. ಗಂಡ ಬಿದ್ದಾನವ್ವ ಎದೆ ಜಲ್ಲಂತವ್ವ,
ಎದೆ ಸೈಸಲ್ಲಂತವ ತಾಯಿ ಹಡೆದವುಗ ನೆನಸೈತಿ ಜೀವ ಗಂಡ ಬರ್ತಾನ ಹಾಂಡ್ಯ ಭಾಂಡ್ಯ ಹೊಡಿತಾನ ಹೊಲಸ ಬೇಗಳ ಬೈತನ ಹೊಡಿತನ ನಮ್ಮವ್ವ ಬೂಟಗಾಲಿಲಿ ಬದಿತಾನ ಎಷ್ಟಂತ ತಾಳಲಿ ನಾನ ಬೂಟಗಾಲಿಲಿ ಬದಿತಾನ ಎಷ್ಟಂತ ತಾಳಲಿ ನಾನ ಎಂಥ ಗಂಡ ಸಿಕ್ಕ ಬಿದ್ದಾನುವ ಎದೆ ಸಲ್ಲಂತವ್ವ ಎದೆ ಸಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ತಾಯಿ ಹಡೆದವ್ಗ ನೆನಸೈತಿ ಜೀವ ಧನ್ಯವಾದ. ಅತ್ಯಂತ ಸುಂದರವಾಗಿ ಗಾಯನ ಮಾಡಿರುವಂತ ವೆಂಕಟೇಶ್ ರಾಜೋಳಿ ಸರ್ ಅವರಿಗೆ ಧನ್ಯವಾದಗಳು. ಈಗ ದಿನೇಶ್ ಸರ್ ಅವರು ಕೂಡ ಒಂದು ಜಾನಪದ ಹಾಡು ಹಾಡ್ತಾರ. ಚೆಲ್ಲಿವಿ ಚೆಲ್ಲಿವಿ ಎಂದು ಅತಿಯಾಸೆ ಪಡಬೇಡ, ಚೆಲುವಿ ಚೆಲುವಿ ಎಂದು ಅತಿಯಾಸೆ ಪಡಬೇಡ, ಚೆಲುವಿದ್ದರೇನು ಗುಣವಿಲ್ಲೋ ಒಳೆ ನೀರು, ತಿಳಿಯಿದ್ದರೇನು ರುಚಿಯಿಲ್ಲ, ತಿಳಿಯಿದ್ದರೇನು ರುಚಿಯಿಲ್ಲ. ಕಪ್ಪು ಹೆಂಡತಿಯೆಂದು ಕಳವಳ ನೀ ಪಡಬೇಡ, ಕಪ್ಪು ಹೆಂಡತಿಯೆಂದು ಕಳವಳ ನೀ ಪಡಬೇಡ, ನೇರಳೆ ಹಣ್ಣು ಬಲ ಕಪ್ಪು ಇದ್ದರೆ, ನೇರಳೆ ಹಣ್ಣು ಕಪ್ಪು ಇದ್ದರೆ ಒಡೆದು ತಿಂದು ನೋಡಿದರೆ ಹೂಳು ಬಾಳ. ಚೆಲುವಿ ಚೆಲುವಿ ಎಂದು ಅತಿಯಾಸೆ ಪಡಬೇಡ, ಕೆಂಪು ಹೆಂಡತಿಯೆಂದು ಸಂತೋಷ ನೀ ಪಡಬೇಡ, ಕೆಂಪು ಹೆಂಡತಿಯೆಂದು ಸಂತೋಷ ನೀ ಪಡಬೇಡ. ಹತ್ತಿಯ ಹಣ್ಣು ಬಲು ಕೆಂಪು ಇದ್ದರೆ ಒಡೆದು ನೋಡಿದರೆ ಹೂಳು ಬಾಳ, ಒಡೆದು ನೋಡಿದರೆ ಹೂಳು ಬಾಳ. ಬಂಗಾರದ ಬಳೆ ಇಟ್ಟು ಬಡವರ ನೀ ಬೈಬೇಡ, ಬಂಗಾರದ ಬಳೆ ಇಟ್ಟು ಬಡವರ ನೀ ಬೈಬೇಡ, ಬಂಗಾರ ನಿನ್ನಗ ಸ್ಥಿರವಲ್ಲೋ ಮನುಜ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಚೆಲುವಿ ಚೆಲುವಿ ಎಂದು ಅತಿಯಾಸೆ ಪಡಬೇಡ, ಚೆಲುವಿ ಚೆಲುವಿ ಎಂದು ಅತಿಯಾಸೆ ಪಡಬೇಡ. ಹಾಗಾಗಿ ಅವರಿಗೆ ತುಂಬ ಧನ್ಯವಾದ. ಕೊನೆಯದಾಗಿ ಹಾಗೂ ಕಾರ್ಯಕ್ರಮ ಅಧ್ಯಕ್ಷರೇ ಮತ್ತು ಎಲ್ಲ ವೇದಿಕೆ ಕುರಿತ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸಿ, ನಾ ಏನು ಹೆಚ್ಚಾಗಿ ಯಾಕಂದ್ರೆ ಮಾತಾಡೋದಾಗಿ ಹೇಳಿ ಸಮಯ ಆಗಿದೆ. ಹೆಚ್ಚಾಗಿ ಜನಪದ ಗೀತೆ ಮತ್ತು ಇಂದಿನ ಗೀತೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿದ್ದ ವಿಷಯ. ಜನಪದ ಗೀತೆ ಅಂದ್ರೆ ಯಾವುದೇ ಬರ್ತಕ್ಕಂಥ ಓದ್ತಕ್ಕಂಥ ಅಲ್ಲದು. ಈಗಲೇ ನಮ್ಮ ಗಂಗೂಜಿಯವರು ಹೇಳಿದ್ರು, ಅದು ಸಾಲಿ ಕಲ್ತವರಲ್ಲಿ ಕಲ್ಯಾಣ